ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯ ಮುಕ್ತಿಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ, ಈ ಜ್ಞಾನ ಪ್ರತಿಪಾದನಾ ಸ್ಥಳದಾಗ ಒಂದು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಹಿಂದಿನ ವಿಚಾರದಲ್ಲಿ ಕೂಡ ಅರಿವು ತಾನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ ಅನ್ನುವಂಥದ್ದು ವಿಚಾರಗಳಿತ್ತು. ಅಂಥ ಅರಿವಿನ ಸ್ವರೂಪನೇ ನೀನಿದ್ದೀಯಪ್ಪ ಅಂತ ಹೇಳುವಂಥ ವಿಚಾರಗಳು. ಈಗ 16ನೇ ಪದದಲ್ಲಿ ಭಾಳ ಚಂದ ಹೇಳ್ತಾರೆ ನೋಡ್ರಿ. ಈ ನಿಜಗುಣ್ರದ ಒಂದು ಶಾಸ್ತ್ರ ಏನೈತಲ್ಲ, ಕ್ರಮಶಾಸ್ತ್ರ, ಇದು ಒಂದು ಭಾಳ ಚಂದ ಕೇಳಿಬಿಟ್ರಾಯ್ತು. ಎಲ್ಲ ಕಡೆ ಇರುವಂಥ ವಿಚಾರಗಳು ಇವೆ. ಯಾಕಂದ್ರೆ ಈ ಒಂದು ವೇದ ಉಪನಿಷತ್ತುಗಳ ಒಂದು ಸಾರನೇ ಕೈವಲ್ಯ ಪದ್ಧತಿ ಐತೆ. ಇಂದಿನ ವಿಚಾರದಲ್ಲಿ ಹೇಳಿದರು, ಈ ಅರಿವು ಹೆಂಗೈತಪ್ಪ ಅಂತಂದ್ರೆ, ಒಂದು ದೇಶಕ್ಕೆ ಸೀಮಿತ ಪಟ್ಟಿಲ್ಲ, ಒಂದು ಕಾಲಕ್ಕೆ ಸೀಮಿತ ಪಟ್ಟಿಲ್ಲ, ಒಂದು ವಸ್ತುವಿಗೆ ಸೀಮಿತ ಪಟ್ಟಿಲ್ಲ. ಅದು ಇಷ್ಟಿಷ್ಟೇ ಅಂತ ಹೇಳೋಕ್ಕೆ ಬರೋಂಗಿಲ್ಲ. ಅದು ಅಖಂಡವಾಗಿರುವಂಥದ್ದು, ಪರಿಪೂರ್ಣವಾಗಿರುವಂಥದ್ದು ಅಂತ ಹೇಳಿದರು. ಈಗ 16ನೇ ಪದದಲ್ಲಿ ಹೇಳ್ತಾರೆ, ಅರಿವೇ ಎಲೆ ಅರಿವೇ ನಿನ್ನ ತೆರನರಿಯೇ ಮುಕ್ತಿಯಹುದು ನಿಶ್ಚಯವಂತೆ ಅಂತ ಹೇಳ್ತಾರೆ. ಅರಿವೇ ಎಲೆ ಅರಿವೇ ಅಂದ್ರೆ ಹೇ ಚಿದ್ರೂಪವೇ, ಹೇ ಚಿತ್ತೆ, ನೀ ಹೆಂಗಿರ್ತಿದೆ ಹಂಗನೇ ತಿಳ್ಕೊಳ್ಳುವಂಥದ್ದು. ನಿನ್ನ ಸ್ವರೂಪವನ್ನು ವಿಚಾರ ಮಾಡಿ ನೋಡಿದಾಗ ಮುಕ್ತಿ ಮೋಕ್ಷ. ಹೆಂಗಿದೆ ನಿನ್ನ ತೆರನರಿಯೇ, ನೀನು ಹೆಂಗಿದೆ ಹಂಗೆ ತಿಳ್ಕೊಳ್ಳುವಂಥದ್ದು ಅಂತ ಇಂದಿನ ವಿಚಾರದಲ್ಲಿ ಹೇಳಿದರು. ಈಗ ಮತ್ತು ಜಾಗೃತ ಅವಸ್ಥೆಯಲ್ಲಿ ಶಬ್ದಾದಿ ವಿಷಯಗಳು ಭಿನ್ನ ಭಿನ್ನ ಆಗಿದ್ದರೂ ಕೂಡ ನಿನ್ನಲ್ಲಿರುವಂಥ ಅರಿವು ಹೆಂಗೈತೆ ಒಂದೇ ಆಗಿರುವಂಥದ್ದು. 1ನೇ ನುಡಿಯಲ್ಲಿ ಹೇಳ್ತಾರೆ, ಹೊರಗಣ ರೂಪಾದಿ ವಿಷಯವೆಲ್ಲವನ್ನು ಕಣ್ತೆರಪಾಗಿ ಸಲೆ ಬೇರೆ ಬೇರೆ ಗೋಚರಿಸುವ. ಏನು ಹೇಳ್ತಾರೆ? ಹೊರಗಣ ಅಂದ್ರೆ ಹೊರಗಣ, ರೂಪಾದಿ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ, ಇವೆಲ್ಲ ವಿಷಯಗಳನ್ನು ಈ ಕಣ್ತೆರಪಾಗಿ ಅಂದ್ರೆ ಈ ನೇತ್ರಾದಿ ಇಂದ್ರಿಯಗಳು, ಸ್ತೋತ್ರ ತೊಕ್ಕು ಜುವ್ವ ಗ್ರಹಣ ನೇತ್ರ ಅಲ್ಲ. ಏನೈತಪ್ಪ, ಜಾಗ್ರದಲ್ಲಿ ಶಬ್ದ ಸ್ಪರ್ಶ ರೂಪು ರಸಗಂಧ ಪಂಚ ವಿಷಯಗಳು ಕ್ರಮವಾಗಿ, ಸ್ತೋತ್ರ ತೊಕ್ಕು ನೇತ್ರ ಜುವ್ವ ಮತ್ತು ಗ್ರಹಣ ಇವು ಪಂಚ ಜ್ಞಾನೇಂದ್ರಿಯಗಳು. ಹೌದ್ರಿ, ಇವೆಲ್ಲ ನಮ್ಗೆ ಗೋಚರ ಆಗ್ತವೆ. ಎಲ್ಲಿ? ಜಾಗೃತ ಅವಸ್ಥೆಯಲ್ಲಿ. ಈ ಶಬ್ದ ಕೇಳ್ತೀವಿಲ್ಲ, ಸ್ಪರ್ಶ ಮಾಡ್ತೀವಿಲ್ಲ, ಯಪ್ಪ ಮಳೆ ಆಗಲಿ ಚಳಿ ಆಗಲಿ ಬಿಸಿ ಆಗಲಿ ಇದು ಸ್ಪರ್ಶ ಮಾಡುವಂಥದ್ದು. ಮತ್ತು ಕಣ್ಣಿನಿಂದ ರೂಪ ನೋಡ್ತೀವಿಲ್ಲ, ಎಲ್ಲ ಈ ಕಲರ್ ಹಿಂಗೈತ್ರಿ, ಈ ಕಲರ್ ಹಿಂಗೈತ್ರಿ, ಬೆಳ್ಳಗೈತ್ರಿ, ಕಪ್ಪೈತ್ರಿ, ಇದೆಲ್ಲ ಕಲರ್ ನೋಡುವಂಥದ್ದು ರೂಪ. ರಸ ರುಚಿ ನೋಡುವಂಥದ್ದು, ಇದು ರುಚಿ ಅದು, ಇದು ಹೆಂಗದು, ಸಪ್ಪಗದು, ಸಿಹಿ ಅದಂತ ರುಚಿ ನೋಡುವಂಥದ್ದು. ಗ್ರಹಣ ಅಂದರೆ ಸುಗಂಧ ಭರಿತವಾದಂಥದ್ದು, ದುರ್ಗಂಧ ಭರಿತವಾದಂಥದ್ದು, ಇಂಥವೆಲ್ಲ ವಾಸನೆ ನೋಡುವಂಥದ್ದು ಗ್ರಹಣ. ಮೂಗು ಇವೇನಂತಾರೆ ಇವಕ್ಕೆ?
ಪಂಚ ವಿಷಯಗಳು ಅಂತ ಹೇಳ್ತಾರೆ. ಇದು ಕ್ರಮವಾಗಿ ಈ ಸ್ತೋತ್ರಕ್ಕೆ ವಿಷಯ ಯಾವುದು? ಕಿವಿಗೆ ವಿಷಯ ಯಾವುದು? ಶಬ್ದ, ಹೌದಿಲ್ಲ? ಮತ್ತು ತ್ವಕ್ಕಿಗೆ, ಈ ಚರ್ಮಕ್ಕೆ ವಿಷಯ ಯಾವುದು? ಸ್ಪರ್ಶ ಮಾಡುವಂಥದ್ದು. ಮತ್ತು ನೇತ್ರಕ್ಕೆ ವಿಷಯ ಯಾವುದು? ರೂಪ ನೋಡುವಂಥದ್ದು. ಮತ್ತು ರಸಕ್ಕೆ ವಿಷಯ ಯಾವುದು? ಜಿವ್ವ, ನಾಲಿಗೆ ರುಚಿ ನೋಡುವಂಥದ್ದು. ಅದಕ್ಕೆ ವಿಷಯ ಜಿವ್ವ, ಆ ರುಚಿ ನೋಡುವಂಥದ್ದು. ಆಮೇಲೆ ನಾಸಿಕ್ ಅಂದ್ರೆ ಈ ನಾಸಿಕ್, ಈ ಜೀವಕ್ಕೆ ಯಾವುದು ವಿಷಯ? ರಸ. ಮತ್ತು ನಾಸಿಕ್ ವಿಷಯ ಯಾವುದಪ್ಪ ಅಂದ್ರೆ ಅಲ್ಲಿ ಗಂಧ, ವಾಸನೆ ನೋಡುವಂಥದ್ದು. ಈ ರೀತಿ ಈ ಪಂಚ ಜ್ಞಾನೇಂದ್ರಿಯಗಳಿಂದ ಇವೆಲ್ಲ ಗೋಚರ ಆಗ್ತವೆ. ಈ ರೂಪಗಳು ಅನೇಕ ಅದಾವೆ, ಹೌದಿಲ್ಲ? ರೂಪ ಭಾಳ ಅದಾವೆ, ಒಂದೇ ಅದನ್ನು ಎಲ್ಲರ. ಅದಕ್ಕೆ ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯನಿರುವ ಭಜನೆಗೆ ವಿಧ ವಿಧ ರಾಗಗಳಿರಲು ಭಕ್ತಿಗೆ ರಾಗ ಇದೆಯೇನೋ. ಇಷ್ಟು ಚಂದ ಹೇಳ್ತಾರಲ್ಲ. ಅಂಕುಡೊಂಕುಗಳು ಕಬ್ಬಿಗೆ ಇರಲು ಅದರ ಸಿಹಿಯು ಡೊಂಕೇನೋ ಅಲ್ಲ. ವಿಧ ವಿಧ ಹೇಳ್ತಾರೆ. ಹಸುಗಳು ಅಂದರೆ ವಿಧ ವಿಧ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವಿದೇನು. ನೋಡ್ರಿ ಎಷ್ಟು ಚಂದ ಅದ್ಭುತವಾಗಿ ಹೇಳ್ತಾರ. ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯನಿರುವ ವಿಧ ವಿಧ ಭಜನೆಗೆ ವಿಧ ವಿಧ ರಾಗಗಳಿರಲು ಭಕ್ತಿಗೆ ರಾಗ ಇದೇನು. ಇಲ್ಲಲ್ಲ? ಹಂಗೆ ಇಲ್ಲಿ ಅನೇಕ ರೂಪ ಅದಾವ, ಒಂದ ಎರಡ. ಅವೆಲ್ಲ ರೂಪಗಳು ಅದಾವ, ಆದ್ರೆ ನೋಡುವಂಥ ಕಣ್ಣು ಭಾಳ ಅದಾವನ. ನೋಡುವ ಕಣ್ಣು ಒಂದೇ, ಅದು ಏಕವಾಗ್ಯದ. ಇದ್ರಂಗೆ 5 ವಿಷಯಗಳು, 5 ಇಂದ್ರಿಯಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಈ ವಿಷಯಗಳು 5 ಇಂದ್ರಿಯಗಳು ಬೇರೆ ಆಗಿದ್ದರೂ ಕೂಡ ಈಗ ಕಣ್ಣಿನಾಗ ನೋಡೋ ಬೇರೆ ಅದಾನ, ಕಣ್ಣಿನಾಗ ಅನುಭವಿಸುವಂಥ ಬೇರೆ ಅದಾನೇನ, ಕಿವಿಯಾಗ ಕೇಳಿ ಶಬ್ದ ಖುಷಿ ಪಡುವಂಥವನು ಬೇರೆ ಅದಾನೇನ, ರುಚಿ ನೋಡಿದ ಎಷ್ಟು ರುಚಿ ಅದಪ್ಪ ಅಂತನ್ನಲ್ಲ, ಅವು ತಿಂದಾಗ ಆ ತಿಂದು ಎಷ್ಟು ರುಚಿ ಐತಲ್ಲ ಅಂತ ಹೇಳ್ತಾನಲ್ಲ ಆತ ಬೇರೆ ಅದಾನ. ವಾಸನೆ ನೋಡ್ತಾನೆ, ಇದು ಸುಗಂಧ ಇದು ದುರ್ಗಂಧ ವಾಸನೆ ನೋಡ್ತಾನಲ್ಲ ಈತ ವಾಸನೆ ನೋಡೋ ಬೇರೆ ಅದಾನೇನ. ಇವೇನು ಜ್ಞಾನೇಂದ್ರಿಯಗಳಿಗೆ 10 ವಿಷಯಗಳೇನು ಅದಾವಲ್ಲ, 5 ವಿಷಯಗಳೇನು ಅದಾವಲ್ಲ, ಜ್ಞಾನೇಂದ್ರಿಯಗಳು 5 ವಿಷಯಾದಿಗಳು. ಇವು 5 ವಿಷಯಗಳಿಂದ ಕೂಡ್ಕೊಂಡಂಥ ಈ ಜ್ಞಾನೇಂದ್ರಿಯಗಳು ಮತ್ತು ವಿಷಯಾದಿಗಳೇನು ಅದಾವಲ್ಲ, ಇವೆಲ್ಲವುಗಳನ್ನು ಅನುಭವ ಮಾಡುವಂಥವನು ಒಬ್ಬನೇ ಅದಾನ. ಒಬ್ಬನೇ ಕಿವಿ ಕೇಳಿದವನು ಒಬ್ಬನೇ, ರೂಪ ನೋಡಿದವನು ಒಬ್ಬನೇ, ರುಚಿ ನೋಡಿದವ ಒಬ್ಬನೇ, ವಾಸನೆ ನೋಡಿದವ ಒಬ್ಬನೇ. ನೋಡ್ರಿ, ರುಚಿ ನೋಡಿದವ, ವಾಸನೆ ನೋಡಿದವ, ಸ್ಪರ್ಶ ಮಾಡಿದವ ಒಬ್ಬನೇ. ಅದಕ್ಕೆ ಇಲ್ಲಿ 5 ಇಂದ್ರಿಯಗಳು ಬೇರೆ ಅದಾವ, 5 ವಿಷಯಗಳು ಬೇರೆ ಅದಾವ. ಆದರೂ ಕೂಡ ಒಳಗಡೆ ಇರುವಂಥ ಅರಿವು ಏಕವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಕಣ್ಣಿನಿಂದ ರೂಪವನ್ನು ಕಂಡೆ. ಅದೇ ಅರಿವು ಹೆಂಗದ? ಕಣ್ಣಿನಿಂದ ರೂಪ ನೋಡ್ತದ, ಕಿವಿಯಿಂದ ಶಬ್ದ ಕೇಳ್ತದ, ನಾಸಿಕದಿಂದ ಗಂಧ ತಿಳ್ಕೊತದ, ಈ ನಾಲಿಗೆಯಿಂದ ರಸವನ್ನು ಅರಿತದ. ಹಿಂಗೆ ಇಂದ್ರಿಯ ವಿಷಯಗಳು ಬೇರೆ ಆದರೂ ಕೂಡ ಅರಿವು ಮಾತ್ರ ಬೇರೆ ಐತೇನಪ್ಪ ಅಂದರೆ ಬೇರೆ ಇಲ್ಲ. ಅದು ಹೆಂಗದ? ಏಕವಾಗಿರುವಂಥದ್ದು. ಯಾಕಂತಂದ್ರೆ ಕಿವಿಗೆ ಒಂದು ಅರಿವು ಐತ್ರಿ, ಕಿವಿಗೊಂದು ಬೇರೆ ಐತೆ,
ಮತ್ತು ಇಲ್ಲಿ ಕಣ್ಣಿಗೊಂದು ಬೇರೆ ಐತಿ ಅಂತ ಭಿನ್ನ ಅಂತ ಹೇಳಿದ್ರೆ ಆಗಕ್ಕೆ ಬರೋಂಗಿಲ್ಲ, ಹೇಳಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಅನುಭವಕ್ಕೆ ವಿರೋಧ ಆಗ್ತದೆ, ಅದಲ್ಲ, ನಮ್ಮ ಅನುಭವಕ್ಕೆ ವಿರೋಧ ಆಗ್ತದೆ. ಕಿವಿಯಿಂದ ಕೇಳಿದ್ದನ್ನು ಈಗ ಕಣ್ಣಿನಿಂದ ನೋಡ್ತಿದ್ದೇನೆ ನೋಡ್ರಿ. ಯಾಕಂದ್ರೆ ಕಿವಿಯಿಂದ ಕೇಳಿದ್ದನ್ನು ಕಣ್ಣಿಂದ ನೋಡ್ತಾ ಇದ್ದೀನಿ, ಹಿಂದೆ ನೋಡಿದ್ದನ್ನು ಈಗ ಸ್ಮರಣೆ ಮಾಡ್ತಾ ಇದ್ದೀನಿ. ಹಿಂಗೆ ಅನ್ನೋದ್ರಿಂದ ಇಲ್ಲೇನಾಗ್ತದೆ, ಪ್ರತ್ಯಭಿಜ್ಞಾನ ಆಗ್ತದೆ. ಕಿವಿಯಿಂದ ಕೇಳಿದ ಅರಿವೇ ಕಣ್ಣಿಂದ ನೋಡುವಂಥದ್ದಾಗ್ಯದ. ಅದರಿಂದ ಇಂದ್ರಿಯ ಮತ್ತು ವಿಷಯಗಳು ಬೇರೆ ಆದರೂ ಕೂಡ, ಇಂದ್ರಿಯಗಳು ಮತ್ತು ವಿಷಯಗಳು ಬೇರೆ ಆದರೂ ಕೂಡ ನಿನ್ನಲ್ಲಿರುವಂಥ ಅರಿವು ಹೆಂಗೈತಂದ್ರೆ ಒಂದೇ ಇರುವಂಥದ್ದು. ಇದು ನಮ್ಮ ಅನುಭವಕ್ಕೂ ಬರ್ತದೆ, ಎಲ್ಲರ ಅನುಭವನೂ ಇದೇ ಐತೆ. ಇಂಥ ಏಕ ಸ್ವರೂಪವಾದಂಥ ಅರಿವೇ ನಾನಿದ್ದೀನಿ, ಇಂಥ ಏಕವಾದಂಥ ಅರಿವಿನ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥದ್ದು ನಿಶ್ಚಯ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ ಅವರು. ಈಗ ನಾವು ಎರಡನೇ ನುಡಿ ನೋಡೋಣ. ಯಾಕಂತಂದ್ರೆ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ ಎಲ್ಲರಿಗೂ ಬರ್ತಾವೆ ಇಲ್ಲಿ ಅವಸ್ಥೆಗಳು. ಮನುಷ್ಯರಿಗೆ ಎಲ್ಲರಿಗೂ ಬರ್ತಾವೆ, ಎಲ್ಲಷ್ಟಕ್ಕೂ ಬರ್ತಾವೆ. ಆದರೆ ಅವಸ್ಥೆಗಳು ಬೇರೆ ಬೇರೆ ಅದಾವೆ. ಜಾಗ್ರ ಬೇರೆ, ಸ್ವಪ್ನ ಬೇರೆ, ಸುಸುಪ್ತಿ ಬೇರೆ. ಆದರೆ ಅರಿವು ಬೇರೆ ಬೇರೆ ಅದಾವನ. ಜಾಗ್ರದಲ್ಲಿರುವಂಥ ಅರಿವು ಬೇರೆ ಆದರೆ ಸ್ವಪ್ನದಲ್ಲಿರುವಂಥ ಅರಿವು ಬೇರೆ. ಯಾಕಂದ್ರೆ ನೋಡ್ರಿ, ಎಷ್ಟು ಭಾಳ ಇಂಪಾರ್ಟೆಂಟ್ ವಿಷಯಗಳು ಅದಾವೆ. ಈ ವಿಷಯಗಳು ಎಲ್ಲೂ ಸಿಗಂಗಿಲ್ಲ, ವಿಚಾರ ಮಾಡಿರಿ. ಯಾಕಂತಂದ್ರೆ ಯಾರು ಇದನ್ನು ತಿಳ್ಕೊಂಡು ಇದನ್ನು ಪಡ್ಕೊಳ್ತಾರೆ ಅವ್ರು ಧನ್ಯರೇ. ಒಂದು ಹೇಳ್ತೀನಿ ವಿಚಾರಗಳು, ಗುರುನಾಥನ ವಾಕ್ಯಗಳು ಅಂತಂದ್ರೆ ಫೈನಲ್. ಅದು ಶಾಸನ ಇದ್ದಂಗೆ ಅವು. ಈ ಶಾಸ್ತ್ರ ಹೆಂಗೆ ಒಂದು ಶಾಸನ, ಇದನ್ನು ತೆಗೆದಾಕಂಗಿಲ್ಲ. ಇದನ್ನು ನಗುರರ ಅಧಿಕಮ್ ಅಂತ ಹೇಳಿದಾರೆ, ನಗುರರಂ ಅಧಿಕಮ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಜಗತ್ತಿನೊಳಗೆ ಗುರುವಿಗಿಂತ ಯಾರು ಶ್ರೇಷ್ಠ ಯಾವುದೂ ಇಲ್ಲ ಅಂತ ಹೇಳ್ಯಾರ. ಮತ್ತು ಆತ ಗುರುನಾಥ ಹೇಳುವಂಥ ವಾಕ್ಯಗಳು ನಾವು ಕನಿಷ್ಠ ಮಾಡಿದರೆ ನರಕಕ್ಕೆ ಹೋಗ್ತಾನೆ ಮನುಷ್ಯ. ಕಿವಿಗೆ ಬಿದ್ದಾವ ಆತ ಏನು ಹೇಳಿದಾನ, ಕಿವಿಗೆ ಬೀಳಕತ್ತಾವ ನಮಗೆ ವಾಕ್ಯಗಳು ಅಂತಂದಾಗ ನಾವು ಅದ್ರ ಪ್ರಕಾರ ನಡ್ಕೊಳ್ಬೇಕು. ಗುರುವಾಕ್ಯವನ್ನು ಶ್ರದ್ಧೆಯಿಂದ ತಗೊಳ್ಬೇಕು. ಯಾಕಂದ್ರೆ ಅಭೇದಕ್ಕೆ ಇಲ್ಲಿ ಅಭೇದ ಅವಕಾಶ ಐತೆ, ಭೇದಕ್ಕೆ ಅವಕಾಶ ಇಲ್ಲ. ಅಭೇದ ದರ್ಶನಂ ಜ್ಞಾನ ಅಂತ ಹೇಳಿದ್ದಾರೆ. ಇಷ್ಟು ದಿವಸ ಬೇರೆ 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 ವಿಷಯಗಳಲ್ಲಿ ಮನಸ್ಸುಗಳು ಹೋಗಿ ಭಾವ ಬೇರೆ ಕಡೆ ಹಾಕಿ ಇಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗ್ಯದ ನಮ್ಮ ಅಲ್ಲ. ಮತ್ತೆ ಈ ಶರೀರಕ್ಕೆ ಬಂದು ಅನಂತ ರೀತಿಯಿಂದ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ಯದ. ಅದೇ ರೀತಿ ಕೂಡ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಜಾಗ್ರ, ಸ್ವಪ್ನ, ಸುಸುಪ್ತಿ ಇವು ಅವಸ್ಥೆಗಳು ಬೇರೆ ಆದರೂ ಕೂಡ ಇವುಗಳನ್ನು ಅರಿಯುವಂಥ ಅರಿವಿನ ಸ್ವರೂಪ ಒಬ್ಬನೇ ಇದ್ದೀನಿ, ನಿತ್ಯವಾಗಿರುವಂಥವನು. ಈ ಎರಡನೇ ನುಡಿ ನೋಡೋಣ. ಒಂದರೊಳು ಒಂದಿಲ್ಲದಿಹ ಮೂರು ಅವಸ್ಥೆಯ ನೊಂದದೆ ನಿತ್ಯ ಸಾಕ್ಷಿಕಮಾಗಿ ಬೆಳಗುವ. ಇಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಏನು ಹೇಳ್ತಾ ಇದ್ದಾರೆ, ಜಾಗ್ರ, ಸ್ವಪ್ನ, ಸುಸುಪ್ತಿ ಮೂರು ಅವಸ್ಥೆಗಳನ್ನು ಕೂಡದೆ ಯಾವಾಗಲೂ ಸಾಕ್ಷಿ ಸ್ವರೂಪದಿಂದ ಇವುಗಳನ್ನು ಅರಿತಿದೆ. ಏನು ಹೇಳ್ತಾರೆ, ವಿಷಯ ಇಂದ್ರಿಯಗಳು ಈಗ ಇವೆಲ್ಲವುಗಳನ್ನು ಕೂಡ್ಕೊಂಡಂಥದ್ದು ಸಂಬಂಧಪಟ್ಟಂಥದ್ದು ಅವಸ್ಥೆ ಯಾವುದು ಅಂದರೆ ಜಾಗೃತ ಅವಸ್ಥೆ. ವಿಷಯಗಳು ಮತ್ತು ಇಂದ್ರಿಯಗಳು ಎಲ್ಲ ಒಂದು ಸಂಯೋಗದಿಂದನೇ ಈ ಜಾಗೃತ ಅವಸ್ಥೆಯಲ್ಲಿ ವ್ಯವಹಾರ ಮಾಡ್ತೀವಿ ನಾವು. ಇದಕ್ಕೆ ನಾವೇನು ಹೇಳ್ತೀವಿ, ಜಾಗೃತ ಅವಸ್ಥೆ. ಎಲ್ಲ ಇಂದ್ರಿಯಗಳು ಇರ್ತಾವಿಲ್ಲ. ಮತ್ತು ವಾಸನಮಯ ಅಂದ್ರೆ ವಾಸನೆಯಿಂದ ಕೂಡಿರ್ತದೆ. ಅಲ್ಲಿ ವಿಷಯಾಕಾರ ವೃತ್ತಿ, ವಿಷಯದ ಆಕಾರದ ಒಂದು ವೃತ್ತಿ ಇರ್ತದೆ. ಅಲ್ಲಿ ವ್ಯಾಪಾರ ಉಳ್ಳಂಥದ್ದು ಸ್ವಪ್ನಾವಸ್ಥೆ. ಅಲ್ಲಿ ಬರೀ ವಾಸನೆಯ ಮೂಲಕ ವಿಷಯಾಕಾರ ವೃತ್ತಿ ಹೇಗಿರ್ತದೆ, ಅಲ್ಲಿ ಬರೀ ವಾಸನೆಯ ಮೂಲಕ. ಅಲ್ಲಿ ಕೂಡ ವಾಸನೆಯ ಮೂಲಕ ವಿಷಯಾಕಾರ ವೃತ್ತಿ ವ್ಯಾಪಾರ ಉಳ್ಳಂಥದ್ದೇನೈತೆ ಅದು ಸ್ವಪ್ನಾವಸ್ಥೆ. ಮತ್ತು ಇಂದ್ರಿಯ ಮನೋವ್ಯಾಪಾರ ಲಯಾತ್ಮಕವಾದದ್ದು. ಅಂದ್ರೆ ಇಂದ್ರಿಯಗಳು ಇಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರಗಳು ಯಾವೂ ಇಲ್ಲ, ಯಾವ ವ್ಯಾಪಾರನೇ ಇಲ್ಲ ಅಲ್ಲಿ.
ವ್ಯವಹಾರ ಐತೇನೆ ಏನಾರು ನಿದ್ರೆ ಒಳಗೆ? ಯಾವಾಗ ಒಂದು ಸ್ವಲ್ಪ ಮಲಗಿದಾಗ ನೋಡ್ರಿ, ಒಂದು ಸ್ವಲ್ಪ ಚಿಂತೆ ಇತ್ತು ಮನುಷ್ಯಾಗಂದ್ರೆ ನಿದ್ದೆನೇ ಬರಂಗಿಲ್ಲ ಅಂತೀವಿ, ಹೌದಲ್ಲ? ಆದ್ರೆ ಮನಸ್ಸಿನಲ್ಲಿ ಎಲ್ಲ ಲಯ ಆಗ್ಬೇಕು, ಅಲ್ಲಿ ಹೋಗ್ಬೇಕು, ಅಷ್ಟು ಹೋಗ್ಬೇಕು. ಹೋದಾಗ ಮಾತ್ರ ಮನೋವ್ಯಾಪಾರ, ಮನಸ್ಸಿನ ವ್ಯಾಪಾರ, ಶರೀರಗಳು, ಇಂದ್ರಿಯಗಳದ್ದು ಎಲ್ಲ, ಇಂದ್ರಿಯಗಳು ಮನಸ್ಸಿನ ವ್ಯಾಪಾರ ಎಲ್ಲ ಲಯ ಆಗಿಬಿಡ್ಬೇಕು. ಈ ಲಯಾತ್ಮಕವಾದಂಥ ಸ್ಥಿತಿ ಏನಿರ್ತದೆ ಸುಸುಪ್ತಿ ಅವಸ್ಥೆ ಅಂತ ಹೇಳ್ತಾರೆ. ಸುಪ್ತಿ ಅವಸ್ಥೆ ಅಂದರೆ ಗಾಢವಾದ ನಿದ್ರೆ ಅವಸ್ಥೆ. ಅದು ಈ 3 ಅವಸ್ಥೆಗಳು ಹೆಂಗೆ ಅದಾವಪ್ಪ ಅಂದ್ರೆ ಒಂದರಿಂದ ಒಂದು ತಿರುಗ್ತಾವೆ. ನಮಗೆ ಹೇಳಕತ್ತಾರ ಏನು ಬೇರೆದವ್ರಿಗೆ ಹೇಳಕತ್ತಾರ ರೀ? ನಮಗೆ ಹೇಳಕತ್ತಾರ. ಮತ್ತು ನೋಡ್ರಿ, ಅದಕ್ಕೆ ನಿಜ ಯಾವತ್ತು ಕಹಿ ಅಂತಾರೆ, ಹೌದಲ್ಲ? ಸುಳ್ಳು ಏನು ಮಾರಿ ಮೇಲೆ ಹೊಡೆದಂಗೆ ಸುಳ್ಳು ಹೇಳಿದ್ರೆ ಬಲು ಖುಷಿ ಜನರಿಗೆ. ಸುಳ್ಳೇ ಅದಕ್ಕೆ ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಮ್ಮನಿ ದೇವರು ಅಂತಾರೆ ದಾಸರು. ಸುಳ್ಳಿಗೆ ಭಾಳ ಮರಳಾಗಿಬಿಡೋದು ಮನುಷ್ಯರು. ಅಂತೀವಿ. ಅದೇ ನಿಜ ಸ್ಥಿತಿಯನ್ನು ತಿಳ್ಕೊಳಕ್ಕೆ ನೋಡ್ರಿ ಅಂತೀವಿ, ಹೌದಲ್ಲ? ಇಲ್ಲಿ ಕೂಡ ಹಂಗೆ ಹೇಳ್ತಾರೆ. ಏನಂದ್ರೆ ಇವು ಎಲ್ಲ ಅವಸ್ಥೆಗಳು ಯಾರಿಗೆ ಬರಕತ್ತಾವ? ನಮ್ಗೆ ಬರಕತ್ತಾವ. ಮತ್ತು ನಮಗೇನೇನು ಆಗ್ತಾವ, ನಮ್ಮ ವಿಚಾರಗಳು ನಮಗೆ ತಿಳ್ಕೊಳಕ್ಕೆ ಒಲ್ಲ ಅಂತದ ಮನಸ್ಸು ಅಂದ್ರೆ ಇದು ಪಾಪದ ಫಲ ಅಂತ ತಿಳ್ಕೊಬೇಕು ನಾವು. ಏನು ಹೇಳ್ತಾರೆ, 3 ಅವಸ್ಥೆಗಳು ಹೆಂಗೆ ಅದಾವ ಅಂತಂದ್ರೆ ಒಂದರಿಂದ ಒಂದಕ್ಕೆ ತಿರುಗ್ತಾವೆ. ನಮಗೆ ಅದಾವಿಲ್ಲ, ಜಾಗ್ರ ಬರ್ತದೆ, ಮಲಗಿದಾಗ ಸ್ವಪ್ನಾವಸ್ಥೆ ಬರ್ತದೆ, ಎದ್ದಾಗ ಮತ್ತು ಸುಸುಪ್ತಿ ಅವಸ್ಥೆ, ಈಗ ಜಾಗ್ರದ ಅವಸ್ಥೆ ಅದ, ಮಲಗಿದಾಗ ಸುಸುಪ್ತಿ ಅವಸ್ಥೆ ಬರ್ತದೆ, ಸ್ವಪ್ನದ ಅವಸ್ಥೆ, ಸುಸುಪ್ತಿ ಅವಸ್ಥೆ. ಜಾಗ್ರದ ಅವಸ್ಥೆ ಒಯ್ತಂದಾಗ ಸ್ವಪ್ನಾವಸ್ಥೆ ಬರ್ತದೆ, ಸ್ವಪ್ನಾವಸ್ಥೆ ಒಯ್ತಂದಾಗ ಸುಸುಪ್ತಿ ಅವಸ್ಥೆ ಬರ್ತದೆ. ಇವು ಒಂದರಿಂದ ಒಂದು ತಿರುಗ್ತಾವೆ. ಜಾಗ್ರ, ಸ್ವಪ್ನ, ಸುಸುಪ್ತಿ ಒಂದ್ರಾಗ ಒಂದು ತಿರುಗ್ತಾವೆ. ಒಂದು ಹೋಗೋದು ಒಂದು ಬರ್ತಾವೆ, ಒಂದು ಹೋಗೋದು ಒಂದು ಬರ್ತಾವೆ. ಅದಕ್ಕೆ ಜಾಗರಣಕ್ಕೆ ಹೋಗಿ ಸ್ವಪ್ನ ಸುಸುಪ್ತಿ, ಜಾಗರಣದಲ್ಲಿ ಇದ್ದಾಗ ಸ್ವಪ್ನ ಸುಸುಪ್ತಿ ಇರೋಂಗಿಲ್ಲ. ಸ್ವಪ್ನಾವಸ್ಥೆ ಹೋದಾಗ ಜಾಗರಣ ಸುಪ್ತಿ ಅವಸ್ಥೆ ಇರೋಂಗಿಲ್ಲ. ಸುಸುಪ್ತಿ ಅವಸ್ಥೆ ಒಳಗೆ ಹೋದಾಗ ಜಾಗ್ರ ಮತ್ತು ಸ್ವಪ್ನದ ಅವಸ್ಥೆ ಇರೋಂಗಿಲ್ಲ. ಹಿಂಗೆ ಒಂದರಿಂದ ಒಂದು ಬರ್ತಾ ಹೋಗ್ತಾವೆ. ಅದರಿಂದ ಇವು ಹೆಂಗೆ ಅದಾವ? ಅನಿತ್ಯದಿಂದ ಕೂಡಿದಾವೆ. ಈ ಬರುವಂಥ ಹೋಗೋ, ಮತ್ತು ಅದಕ್ಕೆ ಹೇಳ್ತಾರೆ ನೋಡ್ರಿ, ಭಾಳ ಚಂದ ತಿಳ್ಕೊಬೇಕು. ಇವು ಅನಿತ್ಯದಿಂದ ಕೂಡ್ಯಾವಂದ್ರೆ ನೀನು ಬರ್ತಿದ್ದಿಲ್ಲ ಜನನ ಮರಣ ಅವು ಸತ್ಯ ಅಂತ ತಿಳ್ಕೊಂಡೇನು? ಅವನು ಸುಳ್ಳೇ. ಈಗ ಹೆಂಗೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಒಂದು ಬಿಡೋದು ಒಂದು ಬರ್ತಾವೆ, ನಮಗೆ ಬರ್ತಾವಿಲ್ಲ ಇವು. ಆದ್ರೆ ಮಹಾತ್ಮರು ಹೇಳ್ತಾರೆ, ಇವು ಅನಿತ್ಯದಿಂದ ಕೂಡ್ಯಾವ, ಇವು ಸುಳ್ಳದಾವ. ನೋಡಪ್ಪ ನೀನು ಅದು ಕಣ್ಣಿಗೆ ಮಾಯ ಚಸ್ಮ ಹಾಕ್ಕೊಂಡಿದ್ದೋ ನೀನು ಅಂತಾರೆ ಮಹಾತ್ಮರು. ಎಷ್ಟು ಕರುಣಾಮಯಿಗಳು ನೋಡ್ರಿ. ಈಗ ನೀನು ಏನು ಮಾಡಿದಪ್ಪ ಈ ಕಣ್ಣುಗಳಿಂದ? ಅದು ಒಂದು ಬೇರೆ ಚಸ್ಮನೇ ಹಾಕ್ಕೊಂಡಿದ್ದಿ. ನಾವು ಹೇಳ್ತೀವಿ ಆ ಚಸ್ಮ ಸರಿ ಇರಲಿಲ್ಲ ಅಂದ್ರೆ ಯಾಕೋ ಒಂದೊಂದಕ್ಕೆ ಅಡ್ಡೆಡ್ ಕಣ್ಣಂಗೆ ಆಗ್ತದ ಅಂತೀವಿ ನೋಡು. ಹಂಗೆ ಇದು ಚಸ್ಮ ಸರಿ ಇಲ್ಲಿದು. ಇದು ಹೆಂಗಂದ್ರೆ ಮಾಯದ ಚಸ್ಮ. ಇದು ಮಾಯ ಇದ್ದಂಥವಕ್ಕೆಲ್ಲ ಸರಿ ಅದ, ಹೌದು ಸತ್ಯ ಅದಂತ ತಿಳ್ಕೊಂಡದಿದು. ಯಾವಾಗ ಗುರುವಿನ ಹತ್ರ ಬಂದೀವಿ ಅಂತಂದಾಗ ಥೋ ಇಷ್ಟು ವರ್ಷ, ಇಷ್ಟು ಜನ್ಮಗಳಲ್ಲಿ ಇಂಥ ಚಸ್ಮ ಏನು ಹಾಕ್ಕೊಂಡಿದ್ದೆಪ್ಪ, ಇದು ಭಾಳ ಎಡವಟ್ಟದ ಕೆಲಸ ಮಾಡಿದೆಪ್ಪ ನೀನಿದು. ಮಾಯದ ಕೆಲಸ ಇದು ನಿನಗೆ ತೋರೋದೆಲ್ಲ ಈ ಕಣ್ಣಿನಾಗ. ಈಗ ಇದು ಕಣ್ಣಿನಿಂದ ನೋಡ್ತಾರೆ ಚಸ್ಮ ಹಾಕೊಂಡ ನೋಡಕತ್ತಿದೆ ಅಂದರು ಕೂಡ ಇದು ಚಂದ ಕಾಣವಲ್ದು ನಿನಗೆ. ಯಾಕಂದ್ರೆ ಇದೆಲ್ಲ ನಾಶ ಆಗಿ ಹೋಗುವಂಥದ್ದು ಸತ್ಯ ಅಂತ ತೋರ್ಸಕತ್ತಿದಲ್ಲ, ಇದು ಎಂಥದ್ದು ಚಸ್ಮ ರೀ ಅದು? ಇವೆಂಥ ಕಣ್ಣು ರೀ ಇವು? ಅದಕ್ಕೆ ಇದರಿಂದ ಏನು ಉಪಯೋಗ ಇಲ್ಲಪ್ಪ. ಮತ್ತು ಯಾಕಂದ್ರೆ ಸರಿ ತೋರ್ಸವಲ್ದು ಇದು ನಕಲಿ ಅದು. ನಿನಗೆ ಅಸಲಿ ತೋರಿಸ್ತೀನಿ ಬಾ ನಿನಗೆ. ಯಾಕಂದ್ರೆ ನಿನ್ನ ಅಸಲಿ ಇರುವಂಥದ್ದು ನಿನಗೆ ಗೊತ್ತೇ ಇಲ್ಲ. ನಿನಗೆ ಗೊತ್ತಿದ್ರೆ ನೀನು ಯಾಕೆ ಇದಕ್ಕೆ ಮರಳಾಗ್ತಿದೆ? ಇದು ನಕಲಿ ಇದ್ದದಕ್ಕೆ ಇದು ಸರಿ ನೋಡ್ರಿ. ಬಂಗಾರ ಪ್ಯೂರ್ ಬಂಗಾರ ಇಲ್ಲ, ಮ್ಯಾಲೆ ಕೋಟದ್ದು ಒಡಿಸಿದಾರೆ ಬಂಗಾರ ಒಡಿಸಿದಾರೆ. ಅದನ್ನು ನಾವು ಸರಿ ಅಂತ ನಂಬೀವಿ, ಅದಲ್ಲ? ಅದು ಬಲ್ಲವ್ರ ಹತ್ರ, ಅದನ್ನು ಚೆಕ್ ಮಾಡೋವ್ರ ಹತ್ರ ಹೋದಾಗ ನಮ್ಗೆ ಗೊತ್ತೈತೆ ಇದರ ಅಸಲಿ ಬಂಗಾರ ಅಲ್ಲ ಅಂತ. ಆಲ್ರೆಡಿ ನಾವು ಮೋಸ ಹೋಗಿಬಿಟ್ಟಿರ್ತೀವಿ. ಅದ್ರಂಗೆ ಇಲ್ಲಿ ಕೂಡ ಪ್ಯೂರ್ ಇದ್ದದ್ದನ್ನು ಬಿಟ್ಟಿದ್ದೀವಿ, ನಕಲಿ ಇದ್ದದ್ದನ್ನು ಸತ್ಯ ಅಂದ್ಕೊಂಡು ಕುಂತೀವಲ್ಲ. ಇದು ಸರಿ ಇಲ್ಲಪ್ಪ. ನಿನ್ನ ಕಣ್ಣು ಯಾಕೋ ಹೆಂಗೋ ಆಗಿಬಿಟ್ಟಾವ.
ಅದಕ್ಕೆ ಇಲ್ಲಿ ಗುರುಗಳು ಏನು ಮಾಡ್ತಾರೆ, ಕಣ್ಣಿನ ಆಪ್ರೇಷನ್ ಮಾಡ್ತಾರೆ. ಕಣ್ಣಿನ ಆಪ್ರೇಷನ್ ಮಾಡಿ ಆವಾಗ ಜ್ಞಾನದ ಕಣ್ಣುಗಳು ಆಗ್ತಾರೆ. ಅವಾಗ ಜ್ಞಾನದ ಚಸ್ಮ ಅಂತಾರೆ ಅಂದ್ಕೊಳ್ರಿ. ಅದು ಯಾವಾಗ ಬಂತು ಅಂತಂದಾಗ ಇದು ಹೆಂಗನ ಕಾಣ್ತಿತ್ತಲ್ಲ ಈ ಕಣ್ಣುಗಳಿಂದ, ಇದು ಭಾಳ ಏನದು ಭಾಳ ಆಕರ್ಷಕವಾದಂಥದ್ದು. ಅದು ಅಷ್ಟು ಸುಲಭ ಗೊತ್ತು ಮಾಡಂಗಿಲ್ಲ ಇದು. ಇದು ಭಾಳ ಆಕರ್ಷಕವಾಗಿ ನಮಗೆ ಕಂಡು ಇದ್ರ ಒಳಗೆ ಎಳ್ಕೊಂಡು ಇದು ಹೋಗುವಂಥದ್ದು ಬರುವಂಥದ್ದು. ನಾನು ಸಾಯ್ತೀನಿ, ನಾನು ಹುಟ್ಟುತ್ತೀನಿ, ನನಗೆ ರೋಗ ಆಯಿತು, ರುಜಿನ ಆಯ್ತು ಅಂತ ಏನೋ ಅಂತ ಕುಂದಿರ್ತದಲ್ಲ, ಇದು ನೋಡಿ ಕಣ್ಣಿನ ನೋಡ್ತದ, ಕಿವಿಯಿಂದ ಕೇಳುತ್ತದೆ, ಇದೆಲ್ಲ ಮಾಡಕತ್ತದಲ್ಲ, ಇದೆಲ್ಲ ಸುಳ್ಳು ಇದು ಸತ್ಯ ಅಂತ ತಿಳ್ಕೊಂಡದ. ಯಾವಾಗ ಗುರುಗಳಲ್ಲಿ ಆಪ್ರೇಷನ್ ಮಾಡಿ ಚಲೋ ಕಣ್ಣು ಹಾಕಿದ್ರು ನಿನಗಂದಾಗ ಇದು ಎಲ್ಲ ಮಿಥ್ಯೆ ಅಂತ ಗೊತ್ತಾಗ್ತದ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಜಾಗ್ರ ಸ್ವಪ್ನ ಸುಸುಪ್ತಿ ಹಿಂಗೆ ತಿರುಗ್ತಾವಂತಂದ್ರೂ ಕೂಡ ಇವು ಸತ್ಯ ಅದಾವೇನು, ನಿತ್ಯ ಅದಾವ. ಇವೆಂಗೆ ಅನಿತ್ಯದಿಂದ ಕೂಡಿದಾವ, ನಿತ್ಯ ಅಲ್ಲ ಅನಿತ್ಯದಿಂದ ಕೂಡಿದಾವೆ ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಗಳು. ಅದ್ರಾಗ ನೀವು ಹುಟ್ಟುವಂಥದ್ದು, ಸಾಯುವಂಥದ್ದು, ರೋಗ ರುಜಿನ, ಬಾಲ್ಯ ಯೌವನ ಮುಪ್ಪು ಇವೆಲ್ಲವು ಹೆಂಗದಾವ, ಸತ್ಯದಿಂದ ಕೂಡ್ಯಾವ. ನೀವು ಅನಿತ್ಯದಿಂದ ಕೂಡ್ಯಾವ, ಇವು ನಿತ್ಯದಿಂದ ಇರುವಂಥವಲ್ಲ. ಮತ್ತು ಇವೆಲ್ಲವುಗಳನ್ನು ಅರಿಯುವಂಥವನು ಯಾರು? ಆತ್ಮ ಹೆಂಗದನಪ್ಪ ಅಂತಂದ್ರೆ ಆತ ನಿತ್ಯ ಆಗಿರುವಂಥವನು ಅದನ್ನು. ಇವುಗಳನ್ನು ಅರಿಯುವಂಥ ಆತ್ಮ ಹೆಂಗದನ, ನಿತ್ಯ ಅದನ. ಮತ್ತು ಅವಸ್ಥೆಗಳನ್ನು ಅರಿಸಿ ಇವೇನಾಗಿದೆ ಗೊತ್ತು, ಯಾಕಂದರೆ ಇವೆಲ್ಲವುಗಳನ್ನು ಅರಿಯುವಂಥ ಸಾಕ್ಷಿ ಸ್ವರೂಪ ನಿಂದೇ ಅದ, ನಿನ್ನ ಸ್ವರೂಪನೇ ಆತ್ಮ. ಹೆಂಗದನ, ನಿತ್ಯ ಆಗಿದಾನ. ಆದರೆ ಅವಸ್ಥೆಗಳು ಹೆಂಗದವ, ದೃಶ್ಯ ಅದಾವ. ಅವಸ್ಥೆಗಳು ನಿನ್ನಿಂದ ತಿಳಿಸ್ಕೊಡ್ತಾವಲ್ಲ, ಇದಕ್ಕೆ ಈ ಅವಸ್ಥೆಗಳು ದೃಶ್ಯ ಆಗಿರೋದ್ರಿಂದ ಇವುಗಳನ್ನು ಅರಿಸಿಕೊಡ್ತಾವೆ. ಇವು ಜಾಗ್ರ ಸ್ವಪ್ನ ಸುಸುಪ್ತಿ ಹೆಂಗವ ಅರಿಸಿಕೊಡ್ತಾವೆ. ಮತ್ತು ಆತ್ಮ ಹೆಂಗದನ, ಇವುಗಳಿಗೆ ಬೆಳಕು ಕೊಡ್ತಾನತ್ತ. ಇವೆಲ್ಲವುಗಳೇ ಈ ಅವಸ್ಥೆಗಳಿಗೆ ಹೆಂಗದನತ್ತ, ಇವೆಲ್ಲ ಅವಸ್ಥೆಗಳನ್ನು ಬೆಳಗ್ತಾನತ್ತ. ಅಂದ್ರೆ ಅವಸ್ಥಾತ್ರಯಗಳು, ಈ ಏನು ಜಾಗ್ರ ಸ್ವಪ್ನ ಸುಸುಪ್ತಿಗಳು ಇವು ಭಾವ ಅಭಾವಗಳಿಂದ ಅರಿಸಿಕೊಳ್ತಾವೆ. ಆವಂತ ಇಲ್ಲಂತ ಹಿಂಗೆ ಅರಿಸಿಕೊಡ್ತಾವೆ. ಇವು ಅರಿವು ಹೆಂಗದ, ದೃಕ್ ರೂಪದಿಂದ ಐತೆ. ದೃಕ್ ನೋಡುವಂಥವನು. ಇದು ಯಾವುದರಿಂದ ಅರಿಸಿಕೊಳ್ತದನ್ನು, ದೃಕ್ ಅರಿವು ದೃಕ್ ಐತಲ್ಲ, ಯಾವುದರಿಂದ ಅರಿಸಿಕೊಳ್ತದನು, ಯಾವುದ್ರದನ್ನು ಬೆಳಕು ತೊಗೋತದ ಅನ್ನೋದಂದ್ರೆ ಇಲ್ಲ. ಅದು ಸಾಕ್ಷಿ ಸ್ವರೂಪದಿಂದ ಅರಿತದೆ ನೋಡ್ರಿ, ಅಲ್ಲಿಂದ ಬಂದಿರ್ತದೆ ಅದಕ್ಕೆ ಬೆಳಕು. ಅದಕ್ಕೆ ಇಂಥ ನಿತ್ಯ ಸಾಕ್ಷಿ ರೂಪ ಪ್ರತ್ಯೇಗಾತ್ಮನೇ ನಾನು. ಅಂಥ ಒಂದು ಅರಿವು ಐತಲ್ಲ, ಯಾವ ರೀತಿ ಸಾಕ್ಷಿ ಸ್ವರೂಪದಿಂದ ಅರಿತಾ ಇರ್ತದಲ್ಲ, ಆ ಅರಿವು ಅದು ಹೆಂಗೈತೆ ಅಂದರೆ ನಿತ್ಯ ಅದ. ಮತ್ತು ಸಾಕ್ಷಿ ರೂಪ ಪ್ರತ್ಯೇಗಾತ್ಮನೇ ನಾನು, ಅಂಥ ಒಂದು ಸಾಕ್ಷಿ ರೂಪ ಪ್ರತ್ಯೇಗಾತ್ಮನೇ ನಾನು ಅಂತ ಯಾರು ನಿಶ್ಚಯ ಮಾಡ್ಕೊಂಡು ತಿಳ್ಕೊತಾರ, ಅದಕ್ಕೆ ಅವರಿಗೆ ಮುಕ್ತಿ ಆಗೇ ಆಗ್ತದೆ ನೋಡ್ರಿ. ಯಾಕಂದ್ರೆ ಇವೆಲ್ಲವುಗಳನ್ನು ಅರಿಯುವಂಥದ್ದು ಯಾವುದು, ದೃಕ್ಕು, ನಿನ್ನ ಸಾಕ್ಷಿ ಸ್ವರೂಪ. ಆದರೆ ಇದಕ್ಕೆ ಅರಿಯುವಂಥ ವಸ್ತು ಯಾವುದೂ ಇಲ್ಲ. ಅಂಥ ಒಂದು ಅಖಂಡ ಪೂರ್ಣವಾದಂಥ ಈ ಅರಿವು ಹೆಂಗೈತೆ ಅಂತಂದ್ರೆ ನಿತ್ಯ ಆಗ್ಯದ, ಸಾಕ್ಷಿ ರೂಪದಿಂದ ಐತೆ. ಅಂಥ ಪ್ರತ್ಯೇಕಾತ್ಮನೇ ನಾನು ಅಂತ ಎಂದು ನಿಶ್ಚಯ ಮಾಡ್ಕೊಂಡು ತಿಳಿದ್ರೆ ಅವಶ್ಯಕವಾಗಿ ಮುಕ್ತಿ ಆಗ್ತದೆ ಅಂತ ಹೇಳ್ತಾರೆ ಅವರು. ಅವಶ್ಯಕವಾಗಿ ಮುಕ್ತಿ ಆಗ್ತದೆ. ಅಂಥ ಸಾಕ್ಷಿ ಸ್ವರೂಪ ಪ್ರತ್ಯೇಕಾತ್ಮ ಸ್ವರೂಪನೇ ನಾನು ಇದ್ದೀನಿ ಅಂತ ತಿಳ್ಕೊಳ್ಳೋದ್ರಿಂದ. ಅಂದರೆ ಜಾಗ್ರತಾದಿ ಅವಸ್ಥೆಗಳು ಅಂದರೆ ಜಾಗ್ರ ಸ್ವಪ್ನ ಸುಸುಪ್ತಿ ಬೇರೆ ಬೇರೆ ಆದರೂ ಕೂಡ ಅವು ಜಾಗ್ರ ಸ್ವಪ್ನ ಸುಸುಪ್ತಿ ಬೇರೆ ಬೇರೆ ಅದಾವ. ಅಲ್ಲಿ ವಿಶ್ವ ಅನಿಸ್ಕೊಳತನ, ಇಲ್ಲಿ ತೈಜಸ್ ಅನಿಸ್ಕೊಳತನ, ಇಲ್ಲಿ ಭೂತಾದಿ ಅನಿಸ್ಕೊಳತನ. ಯಾವುದು ಇದೇ ಅರಿವು. ಜಾಗ್ರದಲ್ಲಿ ವಿಶ್ವ ಅಂತ ಅನಿಸ್ಕೊಳತನ, ಸ್ವಪ್ನದಲ್ಲಿ ತೇಜಸ್ ಅಂತ ಅನಿಸ್ಕೊಳತನ, ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅಂತ ಅನಿಸ್ಕೊಳತನ. ಆದರೆ ಇವು ಬೇರೆ ಬೇರೆ ಆಗ್ಯಾವಂತ ತೋರಿದರೂ ಕೂಡ, ಬೇರೆ ಬೇರೆ ಆದರೂ ಕೂಡ ಅರಿವು ಮಾತ್ರ ಒಂದೇ. ಜಾಗ್ರದಲ್ಲೇ ಈಗ ನೋಡ್ರಿ, ನಾವು ಇದನ್ನು ತಗೊಳ್ಳೋಣ. ಯಾವುದು, ಬಾಲ್ಯ ಯೌವನ ಮುಪ್ಪು ತಗೊಳ್ಳೋಣ. ಬಾಲ್ಯ ಬಂತು, ಬಾಲ್ಯ ಹೋಯ್ತು ಮತ್ತು ಯೌವನ ಬಂತು, ಯೌವನ ಹೋಯ್ತು ಮತ್ತು ಮುಪ್ಪು ಬಂತು.
ಈ ಬಾಲ್ಯದಾಗ ಬರುವಂಥ ವ್ಯಕ್ತಿ ಯೌವನದಲ್ಲಿ ಬಂದಂಥ ಬೇರೆ ಏನು, ಯೌವನದಲ್ಲಿರುವಂಥ ವ್ಯಕ್ತಿ ಮುಪ್ಪಿನಲ್ಲಿ ಹೋದ್ರೆ ಆತ ಬೇರೆ ಏನು? ಇಲ್ಲ, ಬಾಲ್ಯದಲ್ಲೂ ನಾನೇ ಇದ್ದೀನಿ, ಯೌವನದಲ್ಲೂ ನಾನೇ ಇದ್ದೀನಿ, ಮುಪ್ಪಿನಲ್ಲಿ ಕೂಡ ನಾನೇ ಇದ್ದೀನಿ. ಏನಾರ ಭಿನ್ನ ಐತೇನೆ ಇಲ್ಲಿ? ಶರೀರ ಷಡ್ಭಾವ ವಿಕಾರಕ್ಕೊಳಗಾಗುವಂಥದ್ದು. ಶರೀರ ಏನಾಗ್ತದ, ಅದು ವಿಕಾರ ಹೊಂದುತ್ತದೆ. ಆದ್ರೆ ನೀನು ಯಾವ ವಿಕಾರನೂ ಹೊಂದಂಗಿಲ್ಲ. ಅದ್ರಂಗೆ ಸ್ವಪ್ನ ಸುಸುಪ್ತಿ ಬೇರೆ ಬೇರೆ ಇದ್ದರೂ ಕೂಡ ಜಾಗ್ರದಲ್ಲಿರುವಂಥವು ನೀನೇ ಇದೆ, ಸ್ವಪ್ನದಲ್ಲಿರುವಂಥವನು ನೀನೇ ಇದೆ, ಸುಸುಪ್ತಿಯಲ್ಲಿರುವಂಥವನು ನೀನೇ ಇದೆ. ಅಖಂಡವಾಗಿ ಏಕವಾಗಿರುವಂಥವನು ನಿನ್ನ ಸ್ವರೂಪ. ಅದನ್ನು ನಾವು ತಿಳ್ಕೊಬೇಕು. ನಾವು ಸಾಯ್ತೀವಿ ಅನ್ನೋದ್ರೆ ಎಲ್ಲಿ ಸಾಯ್ತೀವಿ? ಯಾಕಂದ್ರೆ ಅಖಂಡವಾಗಿರುವಂಥದ್ದು, ಯಾವಾಗಲೂ ಇರುವಂಥದ್ದು, ಪರಿಪೂರ್ಣವಾಗಿರುವಂಥದ್ದು ಐತೆ. ಅದಕ್ಕೆ ಈ ರೀತಿಯಾಗಿ ಇರುವಂಥದ್ದು ನಿನ್ನ ಅರಿವಿನ ಸ್ವರೂಪ ಐತಿ ನೋಡಪ್ಪ. ಮತ್ತೀಗ 3ನೇ ನುಡಿ ನೋಡೋಣ. ಈಗ ಏಕವಾದಂಥ ಒಂದು ಶರೀರದಲ್ಲಿದ್ದಂಥ ಅರಿವೇ, ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ಪಿಂಡಾಂಡದೊಳಗೆ ಅರ್ಥಗೊಳ್ಳಾರ್ದ ಬ್ರಹ್ಮಾಂಡದಾಗ ಸಿಗ್ತದನೇನಾರ? ಏನೇನೇನು ನೋಡ್ರಿ, ಒಂದು ಏನು ಎಂಥ ಕಂಡು ಹಿಡ್ದಾನಪ್ಪ ಈ ಜಗತ್ತಿನ ಒಳಗೆ ಅಂತಂದ್ರೆ, ಎಲ್ಲ ಎಡವಟ್ಟುಗಳಿಗೆ ಸಾಯಕತ್ತಾರ, ಹುಟ್ಟಕತ್ತಾರ. ಹೌದಿಲ್ಲ? ಆ ಲಾತೂರ್ನಾಗ ವಿಜ್ಞಾನಿಗಳು, ಭೂವಿಜ್ಞಾನಿಗಳು ಅದನ್ನು ಕಂಡು ಹಿಡ್ದಾರ ಅಂತ ಎಲ್ಲ ಹೇಳಿದ್ರಲ್ಲ. ಮತ್ತು ಎಲ್ಲೆಲ್ಲೋ ಭೂಕಂಪಗಳಾಗಿ ನೆರೆ ಹಾವಳಿ ಹಾಕಿ ಎಷ್ಟೆಷ್ಟು ಜನ ಸತ್ತಾರ. ಮತ್ತು ಮೊದಲೇ ಅಡ್ವಾನ್ಸ್ ಹೇಳಿಕೆ ಬಚಾವ್ ಮಾಡ್ಬೋದಾಗಿತ್ತಲ್ಲ. ಹೌದಿಲ್ಲ? ಯಾಕಂದ್ರೆ ನಾವು ಏನು ಈ ಜಗತ್ತಿನ ಒಳಗೆ ನಾವು ತಿಳ್ಕೊಳ್ತೀವಿ ಮಾಡ್ತೀವಿ ಅಂದ್ರೆ ಒಂದು ರೂಪಾಯಿದಾಗ ಒಂದು ಸಣ್ಣ ಕಣ ಅಷ್ಟೇ. ಆದರೆ ಇಡೀ ಬ್ರಹ್ಮಾಂಡ ಒಂದು ತಿಳ್ಕೊಳಕ್ಕೆ ಒಂದು ಆಯುಷ್ಯ ಆಗಂಗಿಲ್ಲ. ಅದು ಯಾವುದು ಸಾಕಾಗಂಗಿಲ್ಲ. ಎಷ್ಟು ಆಯುಷ್ಯ, ಎಷ್ಟು ಜನ್ಮಗಳು ಬಂದರೂ ಕೂಡ ಸಾಕಾಗಂಗಿಲ್ಲ. ಅಂಥ ವಿರಾಟ ಐತಿ ಇದು ಸ್ವರೂಪ, ವಿರಾಟ ಸ್ವರೂಪ ಐತೆ. ಮತ್ತು ಇಂಥದ್ರಾಗ ನೀ ಎಲ್ಲಿ ಹುಡುಕ್ತಿದ್ದಿ ಪರಮಾತ್ಮಗೆ? ಅಲ್ಲ, ಅದ್ಭುತ ಐತಲ್ಲ. ಅದಕ್ಕೆ ಮೊದಲು ಎಲ್ಲಿ ಹುಡುಕು? ಅದಕ್ಕೆ ಈ ಶರೀರ ಬಂದದ, ಶರೀರದೊಳಗೆ ಹುಡುಕು. ಅದಕ್ಕೆ ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ. ಇದೇ ಶರೀರ ಪಾಪ ಪುಣ್ಯವನ್ನು ಅನುಭವಿಸ್ಲಿಕ್ಕೂ ಇದೇ ಶರೀರ ಸಾಧನ ಆಗ್ತದೆ. ಅರ್ಥ ಮಾಡ್ಕೊಳ್ಬೇಕು ನಾವು. ಈ ಶರೀರ ಸುಮ್ಮನೆ ಬಂದಿಲ್ಲ. ಇದು ಕಷ್ಟ ಸುಖ ನೋವು ನಲಿವನ್ನು ಅನುಭವಿಸಕ್ಕೆ ಬಂದಿದೆ ಶರೀರ. ಮತ್ತು ಅಷ್ಟೇ ಐತೇನ್ರಿ? ಇಷ್ಟೇ ಮುಗಿಸ್ಕೊಂಡು ಹೋಗೋದು ಐತೇನ್ರಿ? ಬರೀ ಕೂಳಿಗಾಗಿ ಬದುಕಿ ಅದಾಯ್ತು ಇದಾಯ್ತು ಅಂದ್ಕೊಂಡು ಒಂದು ದಿವ್ಸ ಹೊತ್ಕೊಂತ ಹೋಗಿಬಿಡೋದು ಅಷ್ಟೇ ಆಯ್ತಲ್ರಿ. ಮತ್ತೇನೈತ್ರಿ ಶರೀರದಂತ ಅನ್ನಂಗಿಲ್ಲ. ಇದೇ ಶರೀರವನ್ನು ಬಳಸ್ಕೊಂಡು ನಾಶವಾಗದೇ ಇರುವಂಥ ಒಂದು ವಸ್ತುವನ್ನು ಪಡ್ಕೊಳಕ್ಕೆ ಸಾಧ್ಯ ಅದ. ಅಂಥ ಆಸ್ತಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಆಸ್ತಿ ಅಂದ್ರೆ ಮತ್ತು ಬೇರೆ ಲೆಕ್ಕಕ್ಕೆ ಹೋಗಬೇಡ್ರಿ. ಯಾರು ತನ್ನ ತಾನು ಅರಿದೊಡೆ ಮುಕ್ತ, ತನ್ನ ತಾನು ಅರಿಯದಿರ್ದೊಡೆ ಹೇಗೆ ವಿರಕ್ತ? ನೋಡ್ರಿ, ವಿರಕ್ತ ವೈರಾಗ್ಯಶಾಲಿಗಳು ಅಂತೀವಿ ನಾವು. ಶಾಸ್ತ್ರಜ್ಞಾನನೇ ಇಲ್ಲ, ಗುರು ಮುಖಾಂತರ ಕೇಳೇ ಇಲ್ಲ. ಮತ್ತು ನಾವು ಭಾರಿ ವೈರಾಗ್ಯಶಾಲಿ. ಎಲ್ಲಿಗಿದೆಯಪ್ಪ ವೈರಾಗ್ಯಶಾಲಿ? ನೀನು ಹೆಂಗೆ ಬಂತು ನಿನಗೆ ವೈರಾಗ್ಯ? ಕೇಳಿದಾಗ ಬರ್ತಿದ್ದಿಲ್ಲ. ನೀನು ಹುಟ್ಟಿನಿಂದ ಎಲ್ಲ ಜ್ಞಾನ ಆಗಿಬಿಟ್ಟದ್ರಿ. ಅದು ಹಿಂದಿನ ಜನ್ಮದಾಗ ಆಗಿಬಿಟ್ಟದ್ರಿ. ಅದಕ್ಕೆ ನನಗೆ ನನಗಿಂಥ ಜ್ಞಾನ ಬಂದುಬಿಡ್ತೀರಿ ಅಂತೀರೇನ? ಹಂಗೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದಕ್ಕೆ ಸಂಸ್ಕಾರ ಎಂಥ ಒಂದು ಹಿಂದಿನ ಜನ್ಮದ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವಂತನ ಅವತಾರ. ಅವ್ರಿಗೆ ಗುರುನೇ ಬೇಕಾಗಿರಲಿಲ್ಲ. ಹಂಗಿತ್ತಂದ್ರೆ ಸುಮ್ಮನೆ ನನಗೆ ಜ್ಞಾನ ಆಗ್ಯದ ಅಂತ ತಿಳ್ಕೊಂಬಿಡ್ಬೋದಾಗಿತ್ತಲ್ಲ. ಶ್ರೀರಾಮಚಂದ್ರ ಯಾವುದು ವಿಷ್ಣುವಿನ ಅವತಾರ, ಭಗವಂತನ ಅವತಾರ ಅವರೆಲ್ಲ. ಮತ್ತು ಅವ್ರಿಗೆ ಯಾಕೆ ಬೇಕಾಯಿತು ಗುರು? ಅಲ್ಲ, ನಾವು ಹುಟ್ಟಿ ಮಾನವ ಶರೀರಕ್ಕೆ ಬಂದೀವಿ ಅಂತಂದ್ರೆ ಮಾಯದ ಹೊಡೆತ ಎಲ್ಲರೂ ಬಡ್ಸ್ಕೊಂಡು ಬಂದವರೇ ಇಲ್ಲಿಗೆ. ಇಲ್ಲಿ ಬಂದೀವಿ ಅಂತಂದ್ರೆ ಇಲ್ಲಿ ನಮಗೆ ಸಂಸ್ಕಾರ ಕೊಡಬೇಕಾಗ್ತದೆ, ಸಂಸ್ಕಾರ ಬೇಕಾಗ್ತದೆ. ಎಂಥ ಸಂಸ್ಕಾರ ಕೊಡ್ಬೇಕಂದ್ರೆ, ಈಗ ಕುಂಬಾರ ಗಡಿಗೆಯನ್ನು ಮಾಡಿರ್ತಾನೆ, ಹೌದಲ್ಲ? ಗಡಿಗೆ, ಹಸಿ ಗಡಿಗೆ, ಅವು ನೀರು ಹಾಕಿದ್ರೆ ನಮ್ಗೆ ಕುಡಿತಾವೇನು? ಕುಡಿಯೋಕೆ ಹಸಿ ಗಡಿಗೆ ಇನ್ನೂ ಸುಟ್ಟೇ ಇಲ್ಲ ಅಂಥ ಗಡಿಗೆ ಒಳಗೆ ನೀರು ಹಾಕಿದ್ರೆ ನಾವು ಕುಡಿಯೋಕೆ ಆಗ್ತದೇನು? ನೀರೆಲ್ಲ ಬತ್ತಿ ಹೋಗ್ಬಿಡ್ತಾವೆ, ಹೀರ್ಕೊಂಡ್ಬಿಡ್ತದೆ.
ಅದಕ್ಕೆ ಅದೇ ಮಣ್ಣಿನ ಮಡಿಕೆಗೆ ಹಸಿ ಮಣ್ಣಿನ ಮಡಿಕೆಯನ್ನು ಸುಡುವಂಥ ಒಂದು ಕುಂಬಾರ ಅದಕ್ಕೆ ಸಂಸ್ಕಾರ ಕೊಡ್ತಾನೆ. ಕೊಟ್ಟಾಗ ಅದೇ ಮಡಿಕೆ ಏನು ಮಾಡ್ತದ, ಅವಾಗ ನೀರು ಉಳಿತಾವ, ಅದ್ರಾಗ ನಾವು ತೊಗೊಂಡು ನೀರು ಕುಡಿತೀವಿ. ಹೌದಲ್ಲ? ಯಾಕಂತಂದ್ರೆ ಬರೇ ಮಣ್ಣಿನ ಒಂದು ಮಡಿಕೆ ಇದ್ದಂಥದಕ್ಕೆ ಅಲ್ಲಿ ಸುಟ್ಟು ಅದಕ್ಕೆ ಸಂಸ್ಕಾರ ಕೊಟ್ಟೋದಕ್ಕಾಗಿ ಅದು ಒಂದು ಗಡಿಗೆ ಅನಿಸ್ಕೊಂತು ನೀರು ಉಳಿತಾವ, ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೀವಿ. ಹೌದಲ್ಲ? ಒಂದು ಬಂಗಾರ ಅದಂತಂದ್ರೆ ಕೂಡ ಎಲ್ಲ ಹಾಕ್ಕೊಂಡ್ಬಿಡ್ತೀವಿ ಏನಂತಂದ್ರೆ ಇಲ್ಲ, ಬಂಗಾರಕ್ಕೆ ಒಂದು ಸಂಸ್ಕಾರ ಕೊಡ್ಬೇಕಾಗ್ತದೆ. ಆಭರಣಗಳನ್ನು ಮಾಡಿದ್ರೆ ಹಾಕ್ಕೊಳಕ್ಕೆ ಬರ್ತದೆ. ಅದ್ರಂಗೆ ಹುಟ್ಟಿ ಬಂದೀವಿ ಅಂತಂದ್ರೆ ಕೂಡ ಒಂದು ಸಂಸ್ಕಾರ ಕೊಡಬೇಕಾಗ್ತದೆ. ಒಬ್ಬ ಸದ್ಗುರುನಾಥ ಅದು ಕೊಟ್ಟಾಗ ಅದಕ್ಕೆ ಅರ್ಥ ಆಗ್ತದೆ, ಮುಂದೆ ತಿಳ್ಕೊತ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ, ತನ್ನ ತಾನು ಅರಿದೊಡೆ ಮುಕ್ತ ಅಂತ ಹೇಳ್ಯಾರ ಅವರು. ತನ್ನ ತಾನು ಅರಿಯದಿರ್ದೊಡೆ ಹೇಗೆ ವಿರಕ್ತತ ತಾನು. ವೈರಾಗ್ಯ ಬರಬೇಕಾಗಿತ್ತು ಅಂತ ಸುಮ್ಮನೆ ಬಂದುಬಿಡ್ತದನು, ಕೇಳಲಾರ್ದು ಹೆಂಗೆ ಬರ್ತದ? ಯಾವುದು ಸತ್ಯ ಅದ ಯಾವುದು ಮಿಥ್ಯ ಅದ ಅಂತ ತಿಳ್ಕೊಂಡಾಗ ಬರ್ತದೆ ವಿನಃ ಸುಮ್ಮನೆ ನಿನಗೆ ಜ್ಞಾನ ಆಗಿಬಿಡ್ತಾನೆ ಕೂತ್ಕೊಂಡು ಕೇಳಲಾರ್ದು. ಹಂಗಾದ್ರೆ ಇವತ್ತು ಮಹಾತ್ಮರು ಯಾರು ಕಷ್ಟಪಡ್ತಿರ್ಲಿಲ್ಲ. ಇವತ್ತು ಎಲ್ಲರೂ ನನಗೆ ಜ್ಞಾನ ಆಗ್ಯದ ನಿನಗೆ ಜ್ಞಾನ ಆಗ್ಯದ ಅಂತ ತಿರುಗಾಡ್ತಿದ್ರು. ಅಷ್ಟು ಸುಲಭ ಅಂತ ತಿಳ್ಕೊಂಡೇನು? ಹಾಂ, ಆಯಿತು, ಒಂದು 4 ಮಾತು ಬಂದಗಳೇನು ನಾನು ಸರಿನೇ ಯಾರಿಲ್ಲ, ನಾ ದೊಡ್ಡ ಪಂಡಿತ ಅಂತ ಹೇಳ್ಕೊಂಡು ತಿರುಗಾಡಕ್ಕೆ ಇದೇನು ಇದೇನ ಮಾಮೂಲಿ ಜ್ಞಾನ ತಿಳ್ಕೊಂಡು ಏನಿದೆ? ಇದು ಬ್ರಹ್ಮಜ್ಞಾನ ಇದು ಭಾಳ ಪುಡಿ ಆಗಲೇಬೇಕಿಲ್ಲಿ, ಪ್ರಯತ್ನ ಪಡಲೇಬೇಕು, ಇರಲಿಲ್ಲ ಅಂದ್ರೆ ಆಗಂಗಿಲ್ಲ ಅದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳತ್ತಾರ, ಗುರು ಮುಖಾಂತರ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲಿ. ಇವು ನೋಡ್ರಿ, ಇವೆಲ್ಲವುಗಳನ್ನು ಅರಿಯುವಂಥದ್ದು ನಿನ್ನ ಸ್ವರೂಪ ಐತೆ. ಮತ್ತು ಯಾವ್ಯಾವ ಅರಿಸಿಕೊಡ್ತಾವ ಅವೆಲ್ಲವೂ ದೃಶ್ಯವಾಗಿ ಅರಿಸಿಕೊಡ್ತಾವೆ. ಅವೆಲ್ಲ ನೀನೆಲ್ಲವನ್ನು ಅರಿಯುವಂಥದ್ದು ದೃಗ್ರೂಪವಾಗಿ ನೀನು ಎಲ್ಲವನ್ನು ಅರಿತಿದ್ದಿ. ಆದರೆ ನೀ ಮಾತ್ರ ಯಾವುದರಿಂದ ಅರಿಸಿಕೊಳ್ಳಂಗಿಲ್ಲ. ಅರಿಸಿಕೊಂಡಿದ್ದೆ ಆದರೆ ದೃಶ್ಯ ಆಗ್ತಿದ್ದೆ, ನೀನು ಅನಿತ್ಯದಿಂದ ಕೂಡಿರ್ತಿದ್ದೆ, ನಿತ್ಯ ಆಗಂಗಿಲ್ಲ. ಆದರೆ ನಿನ್ನ ಸ್ವರೂಪ ಹೆಂಗೈತೆ ಅಂದರೆ ಯಾವುದರಿಂದನೂ ಅರಿಸಿಕೊಳ್ಳದೇ ಇರುವಂಥದ್ದೈತಿ ನಿನ್ನ ಸ್ವರೂಪ. ಮತ್ತು ಸಾಕ್ಷಿ ಸ್ವರೂಪದಿಂದ ಎಲ್ಲವನ್ನೂ ಅರಿಯುವಂಥದ್ದು ಇರ್ತದೆ. ಇಂಥ ನಿತ್ಯ ಸಾಕ್ಷಿ ರೂಪ ಪ್ರತ್ಯೇಗಾತ್ಮನೇ ನಾನಿದ್ದೇನೆ, ಯಾವಾಗಲೂ ಇರುವಂಥದ್ದು. ಅದಕ್ಕೆ ಇಲ್ಲಿ ನಿತ್ಯ ಇರುವಂಥದ್ದು ಸಾಕ್ಷಿ ರೂಪ ಪ್ರತ್ಯೇಗಾತ್ಮನೇ ನಾನು ಅಂತ ಅವಾಗ ನಿಶ್ಚಯವಾಗಿ ಯಾರು ತಿಳ್ಕೊತಾರ ಅವಶ್ಯವಾಗಿ ಅವಂಥವ್ರಿಗೆ ಮುಕ್ತಿ ಆಗ್ತದ ಅಂತ ಹೇಳ್ತಾರೆ ಅವ್ರು. ಈ ಜಾಗೃತಾದಿ ಅವಸ್ಥೆಗಳು ಬೇರೆ ಬೇರೆ ಆದರೂ ಕೂಡ ಅರಿವು ಮಾತ್ರ ಬೇರೆ ಆಗದೆ ಅಖಂಡವಾಗಿ ಏಕವಾಗಿ ಇರ್ತದೆ. ಜಾಗ್ರದಲ್ಲೂ ನೀನೇ, ಸ್ವಪ್ನದಲ್ಲಿ ನಿನ್ನ ಸ್ವರೂಪನೇ ಅದ, ಸುಸುಪ್ತಿಯಲ್ಲಿ ನಿನ್ನ ಸ್ವರೂಪನೇ ಅದ. ಇವು ಏನು ಜಾಗ್ರ ಸ್ವಪ್ನ ಸುಸುಪ್ತಿ ಹೋಗ್ತಾವೆ ಬರ್ತಾವಲ್ಲ, ಇವೆಲ್ಲ ನಾಟಕ, ಇದೆಲ್ಲ ಮಾಯ ನಾಟಕದಿದು. ಇದು ಸುಳ್ಳಲ್ಲ. ಇದು ಹೆಂಗಂದ್ರೆ ಇದು ಸುಳ್ಳಿನಿಂದ ಕೂಡ್ಯದ, ಇದು ಮೋಸ. ಇದು ನೀ ಸಾಯುವವನಲ್ಲ ಹುಟ್ಟುವವನಲ್ಲ, ಅರ್ಥ ಮಾಡ್ಕೋಬೇಕು. ಅದೆಲ್ಲ ಶೇಂಗಾ ಹಂಗೆ ತಿಂತೀವಿ ನಾವು ಯಾರಾದ್ರೂ. ಯಾವುದೋ ಹಣ್ಣುಗಳನ್ನು ಹಂಗೆ ತಿಂತೀವಿ, ಸಿಪ್ಪಿ ತೆಗೆದು ಆ ಕಡೆ ಒಕ್ಕಡ್ಕಿಸಿ ತಿಂತೀವಲ್ಲ, ಅದ್ರಂಗೆ ಇವೆಲ್ಲ ಸಿಪ್ಪಿಗಳು ಇದ್ದಂಗೆ ಈ ಶರೀರ, ಇವೆಲ್ಲ ಜಗತ್ತು ಅನ್ನುವಂಥದ್ದು ಒಂದು ಸಿಪ್ಪಿ ಇದ್ದಂಗೆ ಅದು. ಮತ್ತು ಇಷ್ಟು ದಿವಸ ಬರೀ ಸಿಪ್ಪಿನೇ ತಿನ್ಕೊತ ಅದನ್ನು ನೋಡ್ಕೊತ ಬಂದೀವಿ ನಾವು. ಅದಕ್ಕೆ ನಮಗೆ ದುಃಖ ಆಗಿರುವಂಥದ್ದು. ಈ ಗುರುನಾಥ್ ಹೇಳ್ತಾ ನೋಡಪ್ಪ, ಈ ಶರೀರ ಅನ್ನುವಂಥದ್ದು ಇವೆಲ್ಲ ಮ್ಯಾಲಿನ ತೊಗಟಿ ಇದ್ದಂಗೆ ಅದ, ಸಿಪ್ಪಿ ಇದ್ದಂಗೆ ಅದಾವೆ, ಇದನ್ನು ತೆಗೆದು ಬಿಸಾಕು, ಒಳಗಡೆ ನೀನೇ ಆತ್ಮ ಪರಮಾತ್ಮ ಸ್ವರೂಪನೇ ನೀನಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ 3 ಅವಸ್ಥೆಗಳಲ್ಲಿರುವಂಥ ಒಂದೇ ಅರಿವಿನ ಸ್ವರೂಪ. ಜಾಗ್ರದಲ್ಲೂ ನೀನೆ. ಅದಕ್ಕೆ ವಿಶ್ವ ಬೇರೆ ಅಲ್ಲ, ತೈಜಸ್ ಬೇರೆ ಅಲ್ಲ, ಪ್ರಾಜ್ಞೆ ಬೇರೆ ಅಲ್ಲ. ಹೆಸರು ಬೇರೆ ಬೇರೆ ಇದ್ದರೂ ಕೂಡ ಅವೆಲ್ಲ ಒಳಗಡೆ ಇರುವಂಥ ಅರಿವಿನ ಸ್ವರೂಪ ಒಂದೇ. ಭಿನ್ನಕ್ಕೆ ಅವಕಾಶನೇ ಇಲ್ಲ. ನೀವು ಅಸುರರು ನೋಡ್ರಿ, ಅವರಲ್ಲಿರುವಂಥ ಚೈತನ್ಯ ಸ್ವರೂಪ ಒಂದೇ. ದೇವತೆಗಳನ್ನು ನೋಡ್ರಿ, ಅವುಗಳಲ್ಲಿರುವಂಥ ಚೈತನ್ಯ ಸ್ವರೂಪ ಒಂದೇ. ಯಾಕಂದ್ರೆ ಅವು ಭಾಳ ಪುಣ್ಯ ಮಾಡ್ಕೊಂಡು ದೇವ್ರು ಅನ್ಸ್ಕೊಂಡು ಕುಂತಾವು ಗುಡಿ ಗುಂಡಾರ್ದಾಗ. ಹೌದಲ್ಲ? ಭಾಳ ಪುಣ್ಯ ಮಾಡ್ಯಾವ, ಮತ್ತು ಅವಕ್ಕೂ ಯಾವಾಗಲೂ ಇರ್ತಾವನ. ಅವನು ಯಾವಾಗಲೂ ಇರೋಂಗಿಲ್ಲ. ನೆರೆ ಅವಳಿ ಪಾವಳಿ ಬಂದ್ರೆ ಅವನು ಗುಂಡಾರ್ಗಳು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವೆ. ಹೌದೆಲ್ಲ ಇರ್ತಾವನ ಅವನು. ಮತ್ತು ಅವಕ್ಕೂ ಆಯುಷ್ಯ ಇರ್ತದೆ. ಅದರ ಮನುಷ್ಯನ ಆಯುಷ್ಯಗಳು ಬೇರೆ, ಮತ್ತು ದೇವತೆಗಳ ಆಯುಷ್ಯ ಬೇರೆ ಇರ್ತದೆ. ಅದಕ್ಕೆ ಅವು ಕಣ್ಣು ತೆರ್ಕೊಂಡು ಹಿಂಗೆ ಕುಂತಿರ್ತಾವೆ, ಕಣ್ಣು ಮುಚ್ಚೋದಿಲ್ಲ ಅವು. ದೇವ್ರುಗಳು ಗುಡಿ ಗುಂಡಾರ್ದಾಗ ಕುಂತಿರ್ತಾವಿಲ್ಲ. ಮತ್ತು ಅದರೊಳಗಡೆ ಇರುವಂಥ ಚೈತನ್ಯ ಬೇರೆ ಐತೆ ಅಂತ ತಿಳ್ಕೊಂಡ್ರೆ ನೀವು,
ಅವನು ಒಂದೇ. ಈಗ ಮುಂದೆ ಅದನ್ನು ಹೇಳ್ತಾರೆ ಅವ್ರು ನಮಗೆ. ಆದ್ರೆ ಈ ಜಾಗ್ರ ಸ್ವಪ್ನ ಸುಸುಪ್ತಿ ಒಳಗೆ ಏನು ಅದಾವಲ್ಲ, ಭಾಳ ಭಾಳ ಸ್ವಲ್ಪ ಮನಸ್ಸಿಟ್ಟು ಕೇಳಬೇಕಿಂತವೆಲ್ಲ ಎಲ್ಲಿ ಸಿಗಂಗಿಲ್ಲ ಇವು. ಈ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಮೂರನ್ನು ಅರಿವು ಒಂದೇ. ಇದಕ್ಕೆ ಆಧಾರ ಜಾಗ್ರತೆ ಹೊರತು ಜಾಗ್ರಕ್ಕೆ ಆಧಾರವಾಗಿರುವಂಥದ್ದು, ಸ್ವಪ್ನ ತೊರೆದು ಸ್ವಪ್ನಕ್ಕೆ ಆಧಾರವಾಗಿರುವಂಥದ್ದು. ಇವತ್ತು ನಿದ್ದೆ ಮಾಡ್ತೀವಿ, ನಿದ್ರೆಗೆ ಆಧಾರವಾಗಿರುವಂಥದ್ದು ಯಾವುದು ಒಂದೇ. ಈ ಭೂಮಿ ನೋಡ್ರಿ, ಆಕಾಶ ನೋಡ್ರಿ, ಇದು ಹಗಲಿಗೂ ಇದೇ ಭೂಮಿ ಸಾಕ್ಷಿ ಅದ, ಮತ್ತು ರಾತ್ರಿಗೂ ಇದೇ ಭೂಮಿ ಸಾಕ್ಷಿ ಅದ. ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗದಲ್ಲಿ ಬಂದಾರ, ಎಷ್ಟೋ ಜನ ಬಂದು ಇಲ್ಲಿ ಆಳ್ವಿಕೆ ಮಾಡ್ಯಾರ, ಸತ್ತಾರ, ಬದುಕ್ಯಾರ, ತಿರುಗ್ಯಾಡ್ಯಾರ, ಎಲ್ಲ ಮಾಡಿದಾರ. ಅಂತಂದರೆ ಈ ಭೂಮಿ ಇವತ್ತು ಆಕಾಶ, ವಾಯು, ಗಾಳಿ ಇವೆಲ್ಲ ಸಾಕ್ಷಿ ರೂಪವಾಗಿ ಅದಾವೆ. ಅವ್ರಿಗೇನು ಭಿನ್ನ ಭಿನ್ನ ಆಗಿದ್ದೀವಿ ಅಂದರೆ ಇದೇ ಗಾಳಿ, ಇದೇ ನೀರು, ಇದೇ ಭೂಮಿ, ಇದೇ ಎಲ್ಲಟು ಇಲ್ಲೇ ಇದ್ದದ್ದು. ಯಾವುದು ಭಿನ್ನ ಇಲ್ಲ ಇಲ್ಲೇ. ಹಾಗಾಗಿ ಎಷ್ಟೋ ಶರೀರಗಳು ಬಂದು ಹೋಗಿದ್ದಾವೆ ನಮ್ಮ, ಒಂದಲ್ಲ ಎರಡಲ್ಲ, ಶರೀರಗಳು ಭಾಳಷ್ಟು ಬಂದು ಹೋಗ್ಯಾವಿಲ್ಲ. ಎಷ್ಟು ಶರೀರಗಳು ಬಿಟ್ಟು ಬಂದಿವೆ. ಅದಕ್ಕೆ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್, ಪರಮಾಣುಗಳನ್ನಿತೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರಳು ಬಂದು ಅಂತ ಹೇಳಿದ್ದಾರೆ ಅವರು. ಅಷ್ಟೋ ಶರೀರಗಳು ಬಂದು ಹೋಗ್ಯಾವಂದ್ರೂ ಕೂಡ ಅದರ ಒಳಗಡೆ ಇರುವ ನೀವು ಒಬ್ಬವನೇ. ಮತ್ತು ಅದಕ್ಕೆ ಆ ಎಲ್ಲ ಪುಣ್ಯದ ರಾಶಿ ಕೂಡ್ಕೊಂಡು ಬಂದು ಇವತ್ತು ನಾವು ಗುರುವಿನ ಮುಂದೆ ಕುಂತು ಕೇಳೋಕ್ಕೆ ಶಕ್ತಿ ಬಂದದ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ಅದ್ಭುತವಾದಂಥ ವಿಚಾರವನ್ನು ಹೇಳ್ತಾರೆ. ಬರೇ ಪುಣ್ಯ ಮಾಡೋದಕ್ಕೆ ದೇವ್ರುಗಳು ಹಂಗೆ ಕುಂತಿರ್ತಾವೆ. ಅದ್ರಾಗ ಅಲ್ಲಿ ಕೂಡ ಏನು ಹೇಳ್ತಾರೆ, ಅವಕ್ಕೆ ಮುಕ್ತನಾಗಬೇಕನ್ನುವಂಥ ಅವಕಾಶ ಅವಕ್ಕೆ ಇರೋಂಗಿಲ್ಲ. ಅದು ನಿನಗೆ ಮಾತ್ರ ಐತೆ. ಅದಕ್ಕೆ ನರ ಜನ್ಮದಿಂದ ಹೆದೋಳು ಮಿಗಿಲುಂಟೆ ಅಂತ ಹೇಳ್ಯಾರ. ಇದೇ ಶರೀರದಿಂದನೇ ನಾಶ ಆಗದೇ ಇರುವಂಥ ವಸ್ತು ಪಡ್ಕೊಳಕ್ಕೆ ಬರ್ತದೆ. ಈ ಶರೀರ ಬಿಟ್ಟುಬಿಟ್ರೆ ಮತ್ತು ಯಾವ ಶರೀರಕ್ಕಿಲ್ಲ ಅಂತ ನಾವು ಪಕ್ಕ ತಲೆಗೆ ಇಟ್ಕೊಂಡ್ಬಿಡ್ಬೇಕು. ಯಾವ ಪ್ರಾಣಿ ಪಕ್ಷಿಗಳ ಶರೀರಕ್ಕಿಲ್ಲ, ದೇವತೆಗಳ ಶರೀರಕ್ಕಿಲ್ಲ, ಅಸುರರ ಶರೀರಕ್ಕಿಲ್ಲ, ಯಾವ ಶರೀರಕ್ಕಿಲ್ಲ. ಇದನ್ನು ಪಡ್ಕೊಳ್ಬೇಕನ್ನೋ ಈ ಗುರುವಿನ ಮುಂದೆ ಬಂದು ಕುಂತು ತಾಳ್ಮೆಯಿಂದ ಕುಂತು ಇಷ್ಟೆಲ್ಲ ಕೇಳಿ ಇಂಥ ಜ್ಞಾನವನ್ನು ಪಡ್ಕೊಳ್ಳುವಂಥ ಶಕ್ತಿ ಬೇರೆ ಯಾವ ಶರೀರಕ್ಕೂ ಆತೇನಂದ್ರೆ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳಿದ್ರು, ನರಜನ್ಮದಿಂದ ಇಹದೋಳು ಮಿಗಿಲುಂಟೆ. ಭಾಳಷ್ಟು ಅದ್ಭುತ ಆಯ್ತು. ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜ ಮುಂಟೆ. ಸದ್ಗುರುವಿನ ವಾಕ್ಯವನ್ನು ಕೇಳಿದ್ರೆ ನೋಡ್ರಿ, ಸದ್ಗುರುವಿನ ವಾಕ್ಯವನ್ನು ಕೇಳಿದರೆ ಅದಕ್ಕಿಂತ ಸಂತೋಷ, ಆನಂದ, ಸುಖ ಯಾವುದಿಲ್ಲ ಅಂತಾರೆ ಅವರು. ಕೇಳಿದಾಗ ಸದ್ಗುರುವಿನ ವಾಕ್ಯವನ್ನು ಯಾವಾಗ ಕೇಳ್ತಾ ಬರ್ತೀವಿ, ಅದಕ್ಕಿಂತ ಆನಂದ, ಅದಕ್ಕಿಂತ ಸುಖ, ಆನಂದ ನೋಡ್ರಿ ಯಾವುದು ಇಲ್ಲವೇ ಇಲ್ಲ ಅಂತಾರೆ. ಗುರುವಿನ ವಾಕ್ಯ ನೀನು ಕೇಳಲಿಲ್ಲ ಅಂದ್ರೆ ಅದಕ್ಕಿಂತ ದುಃಖ ಯಾವುದಿಲ್ಲ. ಇದು ಒಂದು ದುಃಖ ಇಲ್ಲರಿ, ಕೇಳಾರ್ದಾಗ ಏನು ಆಗೇ ಬಿಡ್ತಾನೆ ನಮಗಲ್ಲ. ಜನ್ಮಾಂತರದಿಂದ ನೀನು ನಾಯಿ ನರಿ ಹೆಂಗೆ ಅಲಿಬೇಕಾಗ್ತದೆ, ಅಷ್ಟು ದುಃಖ ಅದ ಮುಂದೆ. ಸದ್ಗುರುವಿನ ವಾಕ್ಯ ನೀನು ಯಾವಾಗ ಕೇಳಂಗಿಲ್ಲ ಆವಾಗ ಇಲ್ಲಿಂದ ಶುರುವಾಯ್ತು, ಯಮಧರ್ಮನಿಂದ ಶುರುವಾಯ್ತು ನೋಡ್ರಿ ನಿಮ್ಗೆ ಲತ್ತಿ ತಿನ್ನೋದು. ಈ ಮತ್ತು ಇಲ್ಲಿ ಬಂದೀವಿ, ಮತ್ತು ನೋಡ್ರಿ ಏನೋ ಒಂದು ಹಿಂದಿನ ಸ್ವಲ್ಪ ಪುಣ್ಯಗಳು ಏನಾರ ಮಾಡಿದ್ದೀವಿ ಅಂತಂದ್ರೆ ಪರವಾಗಿಲ್ಲಪ್ಪ, ನಮಗೂ ದೇವ್ರು ಕೊಟ್ಟನ್ರಿ, ಏನಿಲ್ಲರಿ ಹಿಂದಿನ ಜನ್ಮದ ಪುಣ್ಯ ನಮ್ಮ ಅಪ್ಪ ನಮ್ಮವ್ವ ಮಾಡ್ಯಾರ, ಗಳಿಸಿಟ್ಟಾರ, ಈಗ ಕುಂತು ತಿನ್ನಕತ್ತೀವ್ರಿ, ಅಥವಾ ನಾವು ಮಾಡೀವ್ರಿ, ದುಡ್ದೀವ್ರಿ, ಮಾಡೀವ್ರಿ ಅಂತ ಆನಂದವಾಗಿ ಕುಂತು ತಿಂತೀವಿ ನಾವೆಲ್ಲ. ಅದೇ ಇರ್ಲಾರ್ದವ್ರು ಏನಂತಾರೆ, ಏನ್ರಿಪ್ಪ ನಾವೇನು ಮಾಡೀವೋ ಏನು ಬಿಟ್ಟಿವೋ ಪಾಪ, ನಮಗೇನಿಲ್ಲರಿ, ಭಾಳ ಕಷ್ಟದಾಗದೀರಿ, ಒಟ್ಟಿಗೆ ಗತಿಲ್ರಿ, ಬರೀ ದುಡಿಬೇಕ್ರಿ ಅಂತ ಅವು ಬಾಯಿ ಬಿಟ್ಕೊಂತ ಅವ್ರು ಕುಂತಿರ್ತಾರೆ. ಇದೆಲ್ಲ ಯಾರು ಮಾಡಿದ್ದಿದು? ಪರಮಾತ್ಮ ಮಾಡ್ಯಾನ? ನಾವೇ ಮಾಡ್ಕೊಂಡಿದ್ದಿದ್ದು. ಅವ್ರು ಅಷ್ಟು ಪುಣ್ಯ ಮಾಡಿದ್ರು, ನಾವಿಷ್ಟು ಪುಣ್ಯ ಮಾಡಿದ್ವಿ, ಅವ್ರು ಅಷ್ಟು ಪಾಪ ಮಾಡಿದ್ರು, ನಾವಿಷ್ಟು ಪಾಪ ಮಾಡಿದ್ವಿ. ಎಲ್ಲ ನಮ್ಮ ಬೆನ್ನಿಗೆ ಬರುವಂಥದ್ದು ಇದು ಪಾಪ ಪುಣ್ಯ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ಮಾನವ ಶರೀರ ಇಷ್ಟು ಬಂದದಂದ್ರೂ ಕೂಡ ಇದು ಪಾಪ ಪುಣ್ಯ ಎರಡೂ ಮಿಶ್ರಾಗಿ ಬಂದಿರುವಂಥದ್ದು. ಯಾವಾಗ ಇದನ್ನು ಕೂಡ ನೀವು ಪಾಪ ಪುಣ್ಯವನ್ನು ಅನುಭವಿಸೋದ್ರ ಜೊತೆಗೆ ಈ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ, ಇಂಥ ದುಃಖದಿಂದ ಪಾರಾಗಲಿಕ್ಕೆ ಬರುವಂಥ ಶರೀರವೇ ಮಾನವ ಶರೀರ.
ಇಲ್ಲಾಂದ್ರೆ ಮತ್ತೆ ಭಾಳ ಕಷ್ಟ. ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ. ಸದ್ಗುರುವಿನ ವಾಕ್ಯ ಯಾವಾಗ ಕೇಳಲಿಲ್ಲ, ಕೇಳದೆ ಇದ್ದಾಗ ನಿನಗೆ ಈ ಮಾಯಾ ಮಮತೆ ಅನ್ನುವಂಥ ಗಾಯ ಮಾಯಿಸಕ್ಕಂತೂ ಆಗಂಗಿಲ್ಲ. ಈಗ ಆಲ್ರೆಡಿ ದೊಡ್ಡ ಕ್ಯಾನ್ಸರ್ ಥರ ಆಗಿಬಿಟ್ಟದೆ ಇದು ಗಾಯ. ಏನಾಗ್ಯದ? ಮಾಯಾ ಮಮತೆ ಎಂಬ ಗಾಯವು ಏನಾಗಿದೆ, ಮಾಯಾ ಮಮತೆ ಎಂಬ ಗಾಯವು ಏನಾಗಿದೆ, ಕಾಯದ ಆಸೆಯು ಕಳೆಯದೆ ಕುಂತೇನೋ, ನೀ ಬಂದು ಕಳೆದ ಕೈಯ. ಹೇ ಗುರುವೇ ನೀ ಬಂದು ಕಳೆದ ಕೈಯ, ಸಾಕಿನ್ನು ಈ ಬಾಳು. ಹೇ ಗುರುವೇ ನಾ ಹೇಳತೀನಿ ನೀ ಕೇಳು. ಬದುಕೆಂಬ ಬೆಂಗಡಿನಲ್ಲಿ ಬಿರುಗಾಳಿ ಬೀಸಿದರೆ, ಬದುಕೆಂಬ ಬೆಂಗಡಿನಲ್ಲಿ ಬಿರುಗಾಳಿ ಬೀಸಿದರೆ, ಆಸರೆ ಇಲ್ಲದೆ ಹಾರಿ ಹೋಗುವೆ ನಾನು, ಆಸರೆಯಾಗಿ ಬಾರೋ ಅಂತ. ಇದು ಹೆಂಗಾಗಿರ್ತದಪ್ಪ ಅಂತಂದ್ರೆ, ಯಾವಾಗಲೂ ಇಂಥ ಒಂದು ದುಃಖದಾಗ ನಾವು ಇರ್ತೀವಿ. ಅಂಥ ದುಃಖ ಈ ಜನನ ಮರಣ ಅನ್ನುವಂಥ ದುಃಖದಲ್ಲಿ. ಇದು ಯಾವಾಗ ಇದನ್ನು ಕಳ್ಕೊಳಕ್ಕೆ ಸಾಧ್ಯ ಅದಪ್ಪ? ಇಂಥ ದುಃಖ ಬೇರೆ ಬೇರೆ ಶರೀರಕ್ಕೆ ಅದಾವೇನು ಅಂದ್ರೆ ಇಂಥ ಪ್ರಶ್ನೆ ಬರುವುದು, ಇದನ್ನು ಇಂಥ ಕಳಕಳಿಯಿಂದ ಗುರುನಾಥಿಗೆ ಬೇಡ್ಕೊಳ್ಳುವಂಥ ಭಾವ ಬರುವಂಥದ್ದೇ ಮಾನವ ಶರೀರದಲ್ಲಿ ಮಾತ್ರ. ಮತ್ತು ಎರಡೂ ಅದಾವ್ರಿ ಇದ್ರಾಗ. ಭಾಳಷ್ಟು ಪಾಪದ ಫಲನೂ ಐತೆ, ಪುಣ್ಯದ ಫಲನೂ ಐತೆ. ಪುಣ್ಯದ ಫಲನೂ ಕೇಳಕ್ಕೆ ಕೊಡಂಗಿಲ್ಲ, ಪಾಪದ ಫಲನೂ ಕೇಳಕ್ಕೆ ಕೊಡಂಗಿಲ್ಲ. ಅದು ನಿಷ್ಕಾಮ ಪುಣ್ಯದ ಫಲ ಕೇಳಕ್ಕೆ ಕೊಡ್ತದೆ ಇಲ್ಲಿ. ಎಂಥ ಕಷ್ಟ ಐತ್ರಿ ಇದು, ಭಾಳ ಕಷ್ಟ ಐತ್ರಿ ಇದು. ಅದಕ್ಕೆ ಹೋರಾಟ ಐತ್ರಿ ಇದು, ಭಾಳ ಹೋರಾಟ ಐತಿದು. ಯಾಕಂದ್ರೆ ಭಾಳ ಪುಣ್ಯ ಇತ್ತಂದ್ರೆ ರೊಕ್ಕ ರೂಪಾಯಿ ಭಾಳ ಸಿಗ್ತಾವೆ. ಆಸ್ತಿ ರೊಕ್ಕ ಭಾಳ ಬರ್ತವೆ, ದೊಡ್ಡ ದೊಡ್ಡ ಆಸ್ತಿ ಬಂದುಬಿಡ್ತದೆ, ಸಂಪತ್ತಿನಿಂದ ಕೂಡಿಬಿಡ್ತಾನೆ ಮನುಷ್ಯ. ನಮ್ಮ ಸರಿನೇ ಯಾರಿಲ್ಲ, ಇನ್ನು 4-5 ತಲೆಮಾರು ಕುಂತು ತಿನ್ನಷ್ಟು ನಮ್ಮ ಮನೆಯಲ್ಲಿ ಆಸ್ತಿ ಅದಂದಾಗ ಯಾರಿಗೆ ಯಾಕೆ ಕೇಳ್ಬೇಕು? ಯಾವ ಗುರು ಏನು, ಯಾವ ದೇವ್ರೇನು ಅಲ್ಲ. ಹಿಂಗೆ ಬಂದುಬಿಡ್ತದೆ ಭಾವ. ಇದನ್ನು ಕೆಡಿಸಿಬಿಡ್ತದೆ ನೋಡ್ರಿ ಈ ಭಾವವನ್ನು. ಎಂಥ ಭಾವ? ನಿಜವಾದ ಭಕ್ತಿ ಭಾವವನ್ನು ಹಾಳು ಮಾಡಿಬಿಡ್ತದೆ. ಈ ಭೋಗದ ಸಂಪತ್ತು ಸಿಕ್ಕಾಗ ಅಲ್ಲಿ ಭಾಳ ಜಾಗ್ರ ಆಗ್ಬೇಕು, ಅಲ್ಲಿನೂ ಜಾಗ್ರ ಇರ್ಬೇಕು ಭಾಳ. ಅದಕ್ಕೆ ಅವ್ರು ಏನು ಹೇಳ್ತಾರೆ? ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು. ನೋಡ್ರಿ ಮತ್ತೆ ಕೇಳಿದ್ರು ಅವರು ಮಹಾತ್ಮರು ಹೆಂಗೆ ನೋಡ್ರಿ, ಎಷ್ಟು ಹುಷಾರವರು. ಸಿರಿ ಬಂದದಂದ್ರೂ ಕೂಡ ಡೇಂಜರ್ ಅಂತಾರೆ ಅವ್ರು. ಬಡತನ ಬಂದ್ರೂ ಭಾಳ ಡೇಂಜರ್. ಯಾಕಂದ್ರೆ ನಮ್ಮ ತಿನ್ನೋಕೆ ಉಣ್ಣೋಕೆ ಕೂಳಿಲ್ರಿ, ಊಟ ಇಲ್ಲ ನಮಗೆ. ನಾವೆಲ್ರಿ ಶಾಸ್ತ್ರ ಕೇಳೋದು, ಯಾವ ಗುರು ಏನು, ಯಾವ ದೇವ್ರೇನು ಅಂತ ಈ ಭಾವ ಬರ್ತದೆ. ರೊಕ್ಕ ರೂಪಾಯಿ ಇದ್ದಾಗ ನಮ್ಮ ಸರಿ ಯಾರಿಲ್ಲ ಬಿಡ್ರಿ, ಯಾರಿಗೆ ಯಾಕೆ ನಾವು ಬಗ್ಗಬೇಕ್ರಿ, ಆ ಗುರು ಏನು ಈ ಗುರು ಏನು ಅಂತ ಹಿಂಗೆ ಬಂದು ಅಲ್ಲಿ ಹಾಳು ಮಾಡಿಬಿಡ್ತದೆ. ಅದಕ್ಕೆ ಇವೆರಡು ಮೀರಿದ್ದೊಂದು ಐತೆ, ಅದು ನಿಷ್ಕಾಮ ಪುಣ್ಯದ ಒಂದು ಫಲ ಐತೆಲ್ಲ, ಅದು ಕೆಲಸ ಕೊಡ್ತದೆ ಇಲ್ಲಿ. ಅದಕ್ಕೆ ಇಂಥ ಶರೀರನ ಬಿಡಬಾರ್ದಪ್ಪ. ಇದನ್ನೇನಾದ್ರೂ ಮಾಡಿ ಈ ಶರೀರದಿಂದ ತಿಳ್ಕೊಳ್ಬೇಕನ್ನುವಂಥ ಭಾವ ಬರುವಂಥದ್ದೇ ಮಾನವ ಶರೀರದಲ್ಲಿ. ಇದು ಹಂಗೆ ಅನ್ಯಾಯವಾಗಿ ಉಣೋದಕ್ಕೆ ತಿನ್ನೋದಕ್ಕೆ ಇಟ್ಕೊಂಡು ಇದನ್ನು ಹಂಗೆ ಖರ್ಚು ಮಾಡಿಬಿಟ್ರೆ ಭಾಳ ಅನರ್ಥ, ಭಾಳ ನಷ್ಟ. ಬರೀ ವ್ಯಾಪಾರ ಮಾಡಿದ್ರೆ ನಷ್ಟ ಆಗ್ಯದ ಅಂತ ಅನ್ನೋದಲ್ಲ. ಇದರಿಂದ ಶರೀರವನ್ನು ನಾವು ಆಯುಷ್ಯವನ್ನು ಹಿಂಗೆ ಕಳೀತಾ ಹೋಗ್ತೀವಲ್ಲ, ಒಂದೊಂದು ಕ್ಷಣನೂ ಇಂಪಾರ್ಟೆಂಟ್ ಅದ. ಅದಕ್ಕೆ ನಮ್ಮ ಆಯುಷ್ಯದಲ್ಲಿ ಎಷ್ಟು 20 ವರ್ಷ ಆಗ್ಯದ್ರಪ್ಪ, ನಮ್ಮ ಹುಟ್ಟಿ 20 ವರ್ಷ ನಮ್ಮ ಆಯುಷ್ಯದಲ್ಲಿ ಅರ್ಧ ಕಳೆದೋಯ್ತು, ಇನ್ನೂ ಸ್ವಲ್ಪ ಉಳಿದು. ಹಿಂಗೆ ಅರ್ಥ ಮಾಡ್ಕೋಬೇಕು ನಾವು 50 ವರ್ಷ ಆಗ್ಯದ್ರಿ. 50 ವರ್ಷ ಅದು ಏನು ಹೇಳತ್ತೆ, ಸಿಲ್ವರ್ ಜಿಬ್ಲಿ ಮಾಡ್ತೀವಿ, ಬಂಗಾರ ಜಿಲ್ಬಿ ಮಾಡಿ ಏನು ಹೇಳ್ತಾರೆ, ಏನು ಜುಬ್ಲಿ ಅಂತಾರಲ್ಲ, ಗೋಲ್ಡನ್ ಜುಬ್ಲಿ, ಸಿಲ್ವರ್ ಜಿಬ್ಲಿ, ಆ ಜಿಬ್ಲಿ ಈ ಜಿಬ್ಲಿ ಅಂತ ಭಾಳ ಮಾಡ್ತಾರೆ. ಹುಟ್ಟಿದಂಗೆ ಹುಟ್ಟೇ ಇರ್ತಿದ್ವಿ,
ಮತ್ತು ನೀನೇನು ಬೇರೆ ಸ್ಪೆಷಲಾಗಿ ಹುಟ್ಟಿರ್ತಿದ್ದೇನೆ, ಎಲ್ಲ ಪ್ರಾಣಿ ಪಕ್ಷಿಗಳು ಹುಟ್ಟ್ಯಾವ ನಿನ್ನಂಗೆ. ಮತ್ತು ಅದಕ್ಕೆ ಯಾಕೆ ದೊಡ್ಡ ದೊಡ್ಡದು ಮಾಡೋರು ಇಷ್ಟ ಮಾಡ್ಕೋತಾರೆ, ಇಲ್ಲ ಅಂತಿಲ್ಲ, ತಿಳಿದೋರಾಟ ಹೇಳ್ತೇನೆ. ಅದಕ್ಕೆ ಕಂಡು ಕೇಳಿ ಮತ್ತೆ ಮೋಹಿ ಪರೆ ಬಲ್ಲವರು ಅಂತ ಹೇಳ್ತಾರೆ. ಬಲ್ಲವ್ರು ಅಂತಾರೆ ಅವರು. ಏನು ಹೇಳ್ತಾರೆ, ಹುಟ್ಟಿದಾಗ ಹುಟ್ಟೇ ಇದೆಯಪ್ಪ, ಅದಕ್ಕೆ ಯಾಕೆ ಇದು ಮಾಡೋದು, ಜಗತ್ತಿನೊಳಗೆ ಎಲ್ಲ ಹುಟ್ಟಿದ್ದು ಅದಾವ. ಆದ್ರೆ ಏನು ದೊಡ್ಡ ವಿಶೇಷ ಐತಿ ಹೇಳು. ಗಂಡ ಹೆಂಡ್ತಿ ಹೇಗೆ 50 ವರ್ಷ ಆಯ್ತು ರೀ ಸಿಲ್ವರ್ ಜುಬ್ಲಿ ಮಾಡಿಸ್ಕೊಳಕತ್ತೀವಿ, 60 ವರ್ಷ ಆಯ್ತು ರೀ, 70 ವರ್ಷ ಆಯ್ತು ರೀ, 80 ವರ್ಷ, ಏನಾದ್ರಿ ಏನು ಇದನ್ನೇ ತಿಳ್ಕೊಳ್ಳೋದು. ಎಷ್ಟು ವರ್ಷ ಬದುಕಿದ್ರೇನು ನಿನ್ನ ಆಯುಷ್ಯ ಎಲ್ಲ ಮುಗಿಸಿ, ಮುಕ್ಕಾಲು ಭಾಗ ಮುಗಿಸಿ ಅಲ್ಲಿಗೆ ಅದನ್ನು ಆ ಕಡೆ ಬಿಸಾಕಿ ಇನ್ನೂ ಸ್ವಲ್ಪ ಇಟ್ಕೊಂಡು ಕುಂತ್ಕೇಸಿ ಅಟ್ಟಾಯ್ತು ಇಟ್ಟಾಯ್ತು, ಏನು ಭಾರಿ ದೊಡ್ಡ ಶಾಣೆ, ಏನು ಭಾರಿ ದೊಡ್ಡದು ಸಾಧಿಸಿಬಿಟ್ಟೇನ. ನಿನ್ನ ಪ್ರಾಣಿ ಪಕ್ಷಿಗಳು ಮಕ್ಕಳು ಮರಿಗಳನ್ನು ಮಾಡ್ತಾವ, ಅವಕ್ಕೆಲ್ಲನೂ ಅವಕ್ಕನ್ನು ಬದುಕಿಸ್ತಾವ, ಜೀವನ ಮಾಡಾಕತ್ತೇವೆ, ಎಲ್ಲ ಜೀವನ ಮಾಡಾಕತ್ತೇವೆ. ನೀನು ಒಬ್ಬತ್ತನೇ ಏನು 70-80 ವರ್ಷ ಬದುಕಿದ್ರು ಕೂಡ ನಿನ್ನನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ನೀ ಏನು ದೊಡ್ಡ ಸಾಧನೆ ಮಾಡಿದೆ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಯಾವಾಗ ಇಂಥ ಒಂದು ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಇಲ್ಲಿ ನೀ ಏನು ಮಾಡು, ಕುಣಿದಾಡು, ಇಂಥದನ್ನು ಪಡ್ಕೊಂಡ್ಬಿಟ್ಟೆ ಅಂತ ನೀನು ಕುಣಿದಾಡು. ಇದನ್ನು ಬಿಟ್ಬಿಟ್ಟು ಮಾನವ ಶರೀರ ಹಾಳು ಮಾಡ್ಕೊಂಡು ಏನೇನೋ ಮಾಡಿದಂತ ಹೋಗ್ಬೇಡಪ್ಪ, ಹೋಗ್ಬೇಡ. ಇದನ್ನು ತಿಳ್ಕೊ, ಇದಕ್ಕೆ ಸಮಯ ಐತಿ ನೋಡು. ಮುಮುಕ್ಷತ್ವ ಇನ್ನು 3 ಸಿಕ್ಕಿದಾವ, ಕೇಳುವಂಥ ಭಾವ ಐತಿ, ಶರೀರ ಗಟ್ಟಿ ಐತಿ, ಹೇಳುವಂಥ ಗುರು ಸಿಕ್ಕನ್ನೋದ್ರ ಪಾರಾಗಿಬಿಡು. ಯಾವುದು ಶಾಶ್ವತ ಅಲ್ಲ ಇಲ್ಲಿ. ಅದಕ್ಕೆ ಎಲ್ಲವನ್ನು ಅರಿಯುವಂಥವು ನೀನು. ಇಂಥ ಅರಿವಿನ ಸ್ವರೂಪವನ್ನು ಅರ್ಥಕೊಳ್ಳುವಂಥದ್ದೇ ಈ ಮಾನವ ಶರೀರ. ಆ ಸ್ವರೂಪನೇ ನೀನಿದು, ನಿನ್ನ ಒಳಗೆ ಐತಿ ನೋಡಪ್ಪ. ಆ ಸ್ವರೂಪವನ್ನು ತಿಳ್ಕೊ. ನೀನು ಈ ಪಿಂಡಾಡದಲ್ಲಿ ತಿಳ್ಕೊಂಡ್ರೆ ಬ್ರಹ್ಮಾಂಡದಲ್ಲಿ ತುಂಬಿರುವಂಥದ್ದು ಇದೇ ಅರಿವೇ ಐತೆ. ಅದಕ್ಕೆ ಮುಂದಿನ ವಿಚಾರ ಕೂಡ ಭಾಳ ಅದ್ಭುತ ಅದ. ಯಾಕಂದ್ರೆ ನಾವು ಬೇರೆ ಏನೇನೋ ತಿಳ್ಕೊಂಡಿರ್ತೀವಿ ನೋಡ್ರಿ. ಅದಕ್ಕೆ ಪಕ್ಕ ನಾವು ಕ್ರಮಶಾಸ್ತ್ರ ತಿಳ್ಕೊಂಡ್ಬಿಟ್ಟಿವಿ ಅಂದರೆ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ, ಯಾವುದಕ್ಕೂ ಹೆದರೋದು ಬೇಕಾಗಿಲ್ಲ, ಯಾರಿಗೂ ಹೆದರೋದು ಬೇಕಾಗಿಲ್ಲ. ನಾವು ಹಂಚೆ ಸತ್ತೀವಿ, ದೇವರಿಗೂ ಹಂಚೀವಿ, ಅವ್ರಿಗೆ ಹಂಚಿದ್ವಿ, ಇವ್ರಿಗೆ ಹಂಚಿದ್ವಿ, ಬರೀ ಹಂಚ್ಕೊಂತಾನೆ ಸತ್ತೋರು ಭಾಳ ಮಂದಿ ಇದೀವಿ. ಇಷ್ಟು ವರ್ಷ ಸತ್ತೀವಿ. ಈಗ ಸದ್ಗುರುನಾಥ ಸಿಕ್ಕನಂದ್ರೆ ನಮ್ಗೆ ತಾಕತ್ತು ಶಕ್ತಿ ಬರ್ತದೆ. ಈಗ ನಾವು ಯಾರಿಗೂ ಹಂಚಬೇಕಾಗಿಲ್ಲ, ದೇವರಿಗೂ ಹಂಚಬೇಕಾಗಿಲ್ಲ, ಯಾರ್ಯಾರಿಗೂ ಹಂಚಬೇಕಾಗಿಲ್ಲ. ಈಗ ಹಂಗೈತಿ. ಮುಂದೆ ನೋಡೋಣ ನಾಳೆ ಒಂದೆರಡು ಮದ್ದು ಗುರುಗಳ ಪಾದಕ್ಕೆ ಅರ್ಪಿಸಿ ಆರಾಮ.